ಗೌತಮ್, ಅವಾಗ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಬಟ್ ನಾನು ಅವ್ರನ್ನ ನಂಬಲಿಲ್ಲ. ಹೌದು, ನಮ್ದೆ. ಅದಕ್ಕೇನು ಇವಾಗೇನು ಅಂತದ್ ಮುಳುಗೋಗಿದ್ದು? ಕರೆದಾಗೆಲ್ಲ ಬಂದೆ, ನಾನು ಮಾತ್ರನ ಎಂಜಾಯ್ ಮಾಡಿದೆ, ನೀನ್ ಕಣೆ ಎಂಜಾಯ್ ಮಾಡಿದ್ದು. ಇವಾಗೇನು ಸೀನ್ ಮಾಡ್ತಾ ಇದೀಯಾ? ಹಳೆ ಕತೆನ ಪದೇ ಪದೇ ಹೇಳಕ್ ಹೋಗ್ಬೇಡ. ನಿನ್ನ ಯಾವ ಪರಿಸ್ಥಿತಿಗೆ ತರ್ತೀನಂತ ನೋಡು. ಗೌತಮ್ ಬೇಡ, ಗೌತಮ್ ಪ್ಲೀಸ್ ಬೇಡ. ಏನೋ ಕಿಕ್ ಆಗಿದ್ಯಾ? ಫೋಟೋದಲ್ಲಿ ನೋಡಿನೇ ಹೇಳ್ತಾ ಇದೀಯಾ? ಇನ್ ಫುಲ್ ವಿಡಿಯೋ ನೋಡಿದ್ರೆ ಏನಾಗ್ತೀಯಾ? ನನ್ನ ಪೇರೆಂಟ್ಸ್ಗೆ ಏನಾದ್ರೂ ಗೊತ್ತಾದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸರ್, ಹೆಸರು ಚಾರು, ವಯಸ್ಸು 23, ಇನ್ಫೋಲ್ಯಾಂಡ್ ಎಂಪ್ಲಾಯ್. ಒಬ್ಬರೇ ಸ್ಟೇ ಆಗಿದ್ದಾರೆ. ಪೇರೆಂಟ್ಸು ಜೈಪುರ್ ಸರ್. ಇನ್ಫಾರ್ಮ್ ಮಾಡಾಗಿದೆ. ಮೇಡಮ್ ಸರ್, ಇದು ಚಾರು ಅವ್ರ ಫೋನ್. ಚಾರು ಅವ್ರ ಫೋನಲ್ಲಿರೋ ಇಮೇಜಸ್, ಚಾರ್ಟ್ಸ್, ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಸರ್. ಜಾಸ್ತಿ ಒಂದೇ ನಂಬರ್ನಲ್ಲಿ ಇನ್ಕಮಿಂಗ್, ಔಟ್ ಗೋಯಿಂಗ್ ಕಾಲ್ಸ್ ಎಲ್ಲ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಮಿಸ್ಟೀರಿಯಸ್ ಆಗಿರೋ ವಿಷಯ ಏನು ಅಂದರೆ, ಆ ನಂಬರ್ ಕೂಡ ಚಾರು ಹೆಸರಲ್ಲೇ ಇದೆ ಸರ್. ನಿನ್ನೆ ನೈಟು 10 ಗಂಟೆಗೆ ಬಂದಿರೋದನ್ನ ಸೆಕ್ಯೂರಿಟಿ ಅವ್ರು ನೋಡಿದ್ದಾರೆ. ಬೆಳಿಗ್ಗೆ ಹಾಲ್ನವನು ಬಂದಿದ್ದಾನೆ. ಯೂಶಲಿ 9 ಗಂಟೆಗೆಲ್ಲ ಆಫೀಸ್ಗೆ ಹೋಗೋರು. ಇವತ್ತು ತುಂಬ ಹೊತ್ತಾದರೂ ಆಚೆ ಬಂದಿಲ್ಲ. ಅಸೋಸಿಯೇಷನಿಂದ ಕಾಲ್ ಮಾಡಿದ್ದಾರೆ ಆ್ಯಂಡ್ ಡೋರ್ನ ಒಡೆದು ಹಾಕಿ ಒಳಗಡೆ ಬಂದಿರೋದು ಸರ್. ಇಟ್ ಹ್ಯಾಸ್ ಟು ಬಿ ಸೂಸೈಡ್ ಸರ್. ಸರ್, ಕಮಿಷನರ್, ಇದು ಈ ತಿಂಗಳಲ್ಲಿ 3ನೇ ಇನ್ಸಿಡೆಂಟ್ ವಿನೋದ್. ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿರೋ ಹೆಣ್ಮಕ್ಳು. 3 ಕೇಸು ಒಂದೇ ಥರ ಇದೆ. ಆದರೆ ಇದರಲ್ಲಿ ಕಾಮನ್ ಆಗಿರೋ ವಿಷಯ ಏನಂದ್ರೆ, ಅವರೆಲ್ಲ ಒಂಟಿಯಾಗಿ ಸ್ಟೇ ಮಾಡಿರೋದೆ. ಎಸ್ ಸರ್. ಇದು ತುಂಬಾ ಸೆನ್ಸಿಟಿವ್ ಕೇಸ್ ವಿನೋದ್. ಸದ್ಯಕ್ಕೆ ಪ್ರೆಸ್ಸಿಗೆ ಹೋಗೋದು ಬೇಡ. ನೋ ಥ್ಯಾಂಕ್ಸ್ ಸರ್. ಇದಕ್ಕೂ ಮುಂಚೆ ಸೂಸೈಡ್ ಮಾಡ್ಕೊಂಡಿದ್ದ ಚಿದಂಬರಿಗೆ ಸೇರಿದ ಆಯಿಷಾ ಮಿನಿಸ್ಟರ್ ರಿಲೇಟಿವ್ ಅನ್ನೋದ್ರಿಂದ ಪೊಲಿಟಿಕಲ್ ಲೆವೆಲ್ ಅಲ್ಲಿ ನಮಗೆ ಪ್ರೆಷರ್ ಇದೆ. ನೋಡ್ಕೊಂಡು ಹ್ಯಾಂಡಲ್ ಮಾಡಿ. ಶೋರ್ ಸರ್. ವಿ ಹ್ಯಾವ್ ಟು ಆಕ್ಟ್ ಫಾಸ್ಟ್. ಓಕೆ ಸರ್. ಸಾರಿ, ಲವ್ ಫೇಲಿಯರ್, ವರ್ಕ್ ಪ್ರೆಷರ್, ಈ ಫ್ಯಾಮಿಲಿ ಇಶ್ಯೂಸ್, ಇದಕ್ಕೂ ಮೀರಿ ಬೇರೆನೋ ಕನೆಕ್ಷನ್ ಇದೆ ಸರ್. ಅದು ಏನಾಗಿರ್ಬೋದು ವಿನೋದ್? ಆಪಲ್ ಹುಡುಗಿ ಕಣ್ಣಲ್ಲೇ ಗಂಡಸರನ್ನು ಕೊಲ್ಲೋ ಬೆಡಗಿ, ಗುಲಾಬಿ ಹೂವನ್ನೇ ನಾಚಿಸೋ ತುಟಿಗಳು, ಕಣ್ಣು ಹೆಣ್ಣು ಮುತ್ತು, ಚಚ ಬೇಡಬೇಡ. ಆ ರಂಬೆಯೇ ಧರೆಗಿಳಿದ ಹಾಗೆ. ಓ ನನ್ನ ಪ್ರೀತಿಯ ದೇವತೆ, ನಾನಿನ್ನ ಪ್ರೀತಿಸುವೆ. ಐ ಲವ್ ಯು, ಐ ಲವ್ ಯು. ಸೂಪರ್, ಕರೆಕ್ಟ್. ಅಯ್ಯೋ, ಆರ್ಡರ್ ಕೊಟ್ಟಾಯ್ತಾ? ನೆಕ್ಸ್ಟ್ ಟೇಬಲ್ಗೆ ಹೋಗ್ತೀನಿ. ಐ ಡಿಯರ್. ಧನಲಕ್ಷ್ಮಿ, ಐ ಲವ್ ಯು. ವರಲಕ್ಷ್ಮಿ, ಐ ಲವ್ ಯು ಕಣೆ. ಏನ್ ನೋಡ್ತಿದ್ಯಾ? ಜ್ಯೋತಿ ಲಕ್ಷ್ಮಿ, ಐ ಲವ್ ಯು ಮೈ ಡಾರ್ಲಿಂಗ್.
ಬ್ರೋ ಅವರು ಜ್ಯೋತಿ ಲಕ್ಷ್ಮಿ ಅಲ್ಲ ನನ್ ಮನ್ಸಿನ ರಾಣಿ ವೀರಲಕ್ಷ್ಮಿ. ಹಂಗಂದ್ರೆ ನನ್ನ ಅತ್ತೆ ಮಗಳು. ಅವ್ರು ಯಾರು ಅಂತ ಅಲ್ಲಿ ಕರ್ಕೊಂಡು ಹೋಗಿ ಹೇಳ್ತೀನಿ. ಎಲ್ಲಿ? ಬನ್ನಿ ಬನ್ನಿ. ಇರೋ ಏನ್ ಮಾಡ್ತೀರಾ? ಸ್ವಲ್ಪ ತಿಲ್ಲೇ ಇರಮ್ಮ, ಮಾಮ ಇನ್ನೇನ್ ಬಂದ್ಬಿಡ್ತಾನೆ. ಅಣ್ಣ ನೀವು ನೋಡೋದಿಕ್ಕೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಯ್ಯೋ. ಪಾಪ್ಕಾರ್ನ್ ಆಹಾ, ಎಲ್ಲಾನು ಮಿಕ್ಸ್ ಮಾಡಿ ಒಂದೇ ಪಾತ್ರೆಯಲ್ಲಿ ಹಾಕಿರೋ ತರ ಸುಂದರವಾಗಿದ್ದೀರಾ. ಏನೋ ಹಂಗಿದಿನ. ನಾನು ಹೇಳ್ತಿದ್ದೀನಲ್ಲ ನಿಮ್ ರೇಂಜ್ಗೆ ಕರೀನಾ, ಕತ್ರೀನಾ, ಮೆರೀನಾ ತರ ಸೂಪರ್ ಫಿಗರ್ಗಳೆಲ್ಲ ಸುಮ್ಮನೆ ಲೈನಲ್ಲಿ ಬಂದು ನಿಂತ್ಕೋತಾರಣ. ಹೋಗಿ ಹೋಗಿ ಈ ಡಬ್ಬ ಫಿಗರ್ಗೆ ಅಯ್ಯೋ ನೋಡ್ತಿದ್ದಾಳೆ ಏಕ್ ಸಮಾಧಾನ ಮಾಡೋದು ಗೊತ್ತಿಲ್ವೇ? ಈ ಡಬ್ಬಾ ಫಿಗರ್ಗೆ ಏನಕ್ಕನ ಈ ಹೂನ ವೇಸ್ಟ್ ಮಾಡ್ತೀರಾ? ಕಿವಿಗೆ ಚುಚ್ಚಿಬಿಡ್ತೀನಿ. ಯಾಕಣ? ಯಾಕ ಕರೀನಾ ಓಕೆ, ಕತ್ರಿನಾನು ಓಕೆ, ಅದೇನದು ಮೆರಿನಾ? ಮೆರೀನಾ ಅಂದ್ರೆ ಸೂಪರ್ ಆಗಿರೋ ಫಿಗರ್, ಅದೇ ಅರ್ಥ ಅಣ್ಣ. ಹಂಗೆ ಇಟ್ಕೊಂಡಿದಾರ ಇವಾಗಿಂದ ಹಾಗೆ ಇಟ್ಕೋ. ಅಣ್ಣ 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 ನಾನು ಸಡ್ಕಿಲ್ಬೇಡ. ಈ ಹುಡುಗಿಗೋಸ್ಕರ ತುಂಬಾ ದಿನದಿಂದ ವೇಟಿಂಗ್. ನೋಡಪ್ಪ, ಯಾವಾಗ ನೋಡಿದ್ರು ಫೋನ್ ಅಲ್ಲಿ ಚಾಟಿಂಗ್, ತುಂಬಾ ಜಾಸ್ತಿನೇ ಚೀಟಿಂಗ್. ಇದನ್ನೆಲ್ಲ ತಡ್ಕೊಂಡು ಲವ್ ಅನ್ನೋ ಸಮುದ್ರದಲ್ಲಿ ಡುಬುಕ್ ಅಂತ ಇವಾಗ ಇಳ್ದಿದ್ದೀನಿ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂದ್ರೆ ಅದೋ ಅಲ್ಲಿ ನೋಡಿ, ನಿಮ್ಗಂತಾನೆ ಹುಟ್ಟಿರೋ ಸುಂದರವಾಗಿ ಲಕ್ಷಣವಾಗಿ ಸಖತ್ತಾಗಿರೋ ಹುಡುಗಿದಾಳೆ, ಅವಳನ್ನೋಗಿ ಕರೆಕ್ಟ್ ಮಾಡ್ಕೊಂಬಿಡಿ. ಹೋಗಿ ಅಣ್ಣ, ಬಿದ್ದೇ ಬೀಳ್ತಾಳೆ. ಹಂಗ ಹೌದಾ? ಬರ್ಲಾ? ಬನ್ನಿ ಅಣ್ಣ. ಅಣ್ಣ ಆ ಕಡೆ ಅಣ್ಣ, ಈ ಕಡೆ ಇದ್ದಾಳೆ ನಿಮ್ಮ ಹುಡುಗಿ. ಹೀರೋ ಹುಡುಗಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮಿಸ್ ಆಗ್ಬಿಡ್ತಾಳೆ. ಅವಳ ಹತ್ರ ಹೋಗ್ಬೇಕಾದ್ರೆ ಈಗ ಹೋದ್ರೆ ಅಯ್ಯೋ ಅಯ್ಯೋ ಚಿನ್ನ ನೋಡಿದ ತಕ್ಷಣ ಬಿದ್ದೋಗ್ಬಿಡ್ತಾಳೆ. ನೀವ್ ಹೋಗಿ ಅಣ್ಣ. ಸರಿತಾ ಹೋಗ್ಬರ್ಲಾ? ಅವಳ ಹತ್ರ ನಾನು ಹೇಳ್ಕೊತೀನಿ, ನೀವು ಹೋಗಿ ಅಣ್ಣ. ತಡಿತಾ ಇದೆಯಾ? ನಿಮ್ ಕತ್ತಿಡ್ದು ಆಚೆ ತಳ್ಳಿದ್ರೆ ಸರಿ ಇರಲ್ಲ. ಹೋಗಿ ಅಣ್ಣ. ಬರ್ಲಾ? ಹೋಗಿ ಹೋಗಿ. ಯಪ್ಪ ಬೇರರ್ 2 ಕಾಫಿ. ಸಾರಿ ಮಾ, ಲೇಟ್ ಆಯ್ತಾ? ಹೇ, ನಾನೇನ್ ಖರಾಬಾಗಿದ್ದೀನಾ? ಅಯ್ಯೋಯ್ಯೋ, ನೀನ್ ಸೂಪರ್ ಫಿಗರ್ ಕಾಣಮ್ಮ. ಅಯ್ಯೋ, ಅವನಿಂದ ನಿನ್ನ ಕಾಪಾಡಕ್ಕೋಸ್ಕರ ನಿನ್ ಡಬ್ಬಾ ಫಿಗರ್ ಅಂತ ಸುಳ್ಳು ಹೇಳ್ದೆ. ಇದೇ ತರ ಎಷ್ಟ್ ಜನ ಹತ್ರ ಸುಳ್ಳು ಹೇಳಿದ್ಯಾ? ನಾನಾ ಹೇಳೇ ಇಲ್ವಲ್ಲ. ಒಂದೆರಡು ಸತಿ ನಿನ್ನ ಲವ್ ಮಾಡೋದಕ್ಕೋಸ್ಕರ ಸುಳ್ಳು ಹೇಳಿರ್ಬೋದು. ಆಮೇಲೆ ನಾವು ಲವ್ ಮಾಡಕ್ ಶುರು ಮಾಡಿದ್ಮೇಲೆ ಇದೋ ಈ ಮುದ್ದು ಕಣ್ಗಳ ನೋಟ ನನ್ ಮೇಲೆ ಇರ್ಬೇಕು ಅಂತ ಅದಕ್ಕೋಸ್ಕರ ಅವಾಗವಾಗ ಸಣ್ಣ ಪುಟ್ಟ ಸುಳ್ಳುಗಳು ನಿನ್ನ ಹತ್ರ ಹೇಳಿದೀನಿ ಅಷ್ಟೇ. ಹಾಗಾದ್ರೆ ನಿನ್ ಪ್ರೀತಿ ಸುಳ್ಳು ತಾನೆ? ನಂದು ನನ್ ಮೇಲೆ ಬೇಕಿದೆ ಸಂದೇಹ ಪಡು, ಆದ್ರೆ ನನ್ ಪ್ರೀತಿನ ಸಂದೇಹ ಪಡ್ಬೇಡ. ಹಾಗಾದ್ರೆ ನಾನು ಏನ್ ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ ನೋಡ್ತೀಯಾ? ಇರು, ಇದನ್ ತಗೊಂಡು ಹಾಗೆ. ಅರವಿಂದ್ ಮುಟ್ಟಾಳ, ಈ ತರ ಎಲ್ಲ ಯಾಕೋ ಮಾಡ್ತೀಯಾ? ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ. ನೀನು ಹುಡುಗಾಟ ಕೇಳಿದ್ರು ಅದನ್ನ ನಾನು ಸೀರಿಯಸ್ ಆಗೇ ತಗೋತೀನಿ. ಅಯ್ಯೋಯ್ಯೋಯ್ಯೋ, ಈ ಮೂತಿ ನೋಡ್ರಪ್ಪ, ಕೋಪ ಮಾಡ್ಕೊಂಡಾಗ್ಲೇ ಸಕದ ಕಾಣಿಸ್ತಿಲ್ಲ. ಚುಚ್ಚಬೇಡ, ರಿಲ್ಯಾಕ್ಸ್. ಯಾವನೋ ಕಾಲ್ ಮಾಡ್ದ. ಹೇಳೋ. ಲೋ ಮಗ, ಹೊರಗಡೆನೇ ಇದೀನೋ. ತಡಿ ಬಂದೆ. ನಂದಿನಿ, ನನ್ನ ಫ್ರೆಂಡ್ ನೋಡಕ್ ಬಂದಿದ್ದಾನೆ, 1-2 ಮಿನಿಟ್ಸ್. ಹಲೋ, ಸೆಕ್ಯೂರಿಟಿ, ಬಾತ್ರೂಮ್ ಟ್ಯಾಪ್ ರಿಪೇರಿ ಆಗಿದೆ, ಈಗಲೇ ಪ್ಲಂಬರ್ನ ಬರಕ್ ಹೇಳು. ಓಕೆ ಮೇಡಮ್. ಅಕ್ಕ, ಟ್ಯಾಪ್ ರಿಪೇರಿ ಇದೆ ಅಂತ ಹೇಳಿದ್ರಲ್ವಾ? ಹೌದಪ್ಪ, ಒಳಗಡೆ ಬನ್ನಿ. ದಿನ ಇದೇ ಪ್ರಾಬ್ಲಮ್. ಒಂದ್ ಟ್ಯಾಪ್ ಅಲ್ಲಿ ನೀರೇ ಬರ್ತಿಲ್ಲ, ಇನ್ನೊಂದ್ ಟ್ಯಾಪ್ ಅಲ್ಲಿ ತಿರುಗಿಸ್ದೇನೆ ಡ್ಯಾಮ್ ತರ ನೀರ್ ಹೋಗ್ತಾನೆ ಇದೆ. 2030 ಅಲ್ಲಿ ಪ್ರಪಂಚದಲ್ಲಿ ನೀರೇ ಇರಲ್ವಂತೆ, ಗೊತ್ತಿದ್ಯಾ?
ಒಂದು ಟ್ಯಾಪನ್ನು ಸರಿ ಮಾಡಿದೆ. ಇನ್ನೊಂದು ಟ್ಯಾಪ್ನಲ್ಲಿ ಚಿಕ್ಕ ವಾಷರ್ ಪ್ರಾಬ್ಲಮ್ ಇದೆ. ಲೈನ್ ಎಲ್ಲ ಕಟ್ ಮಾಡಿದ್ದೀನಕ್ಕ. ನನ್ನ ನಾಳೆ ವಾಷರ್ ತೊಗೊಂಡು ಬಂದು ರೆಡಿ ಮಾಡ್ಕೊಡ್ತೀನಕ್ಕ. ಓಕೆ ಓಕೆ. ಅಕ್ಕ, ವಾಷರ್ ಫಿಕ್ಸ್ ಮಾಡ್ಲಾ? ಹ್ಮ್. ಹೌದೌದು, ಒಂದ್ ನಿಮಿಷ ಇರು. ಇಲ್ಲೊಂದು ಸೈನ್ ಮಾಡಿ ಅಣ್ಣ. ಹಾಂ, ಮುಗಿಸ್ಬಿಟ್ಟೆ. ಹಾ. ಬೇರೆ ಏನಾದರೂ ಇದ್ರೆ ಹೇಳ್ತೀನಿ. ಆಯ್ತು, ಸರಿ. ಬ್ರೋ, ನೀನು ಕೊಟ್ಟಿದ್ದ ಸಿಮ್ನ ಫಾಲೋ ಮಾಡಿದೆ, ಆದರೆ ಅದು ಲವರ್ ಜೊತೆ ಸುತ್ತಾಡ್ತಾ ಇದೆ. ಏನು ಮಾಡೋದು? ಸರಿ, ಅದನ್ನು ಡಿಸ್ಕನೆಕ್ಟ್ ಮಾಡು. ಹೊಸ ಸಿಮ್ ಕಳಿಸ್ತೀನಿ, ಕನೆಕ್ಟ್ ಮಾಡ್ಕೊ. ಏನ್ ಈ ಕಡೆ? ನಿನ್ನ ನೋಡಕ್ಕೆ ಬಂದೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಟೈಮ್ ಕೂಡ ನೋಡ್ದೆ. ಡ್ಯೂಟಿ ಅಂತ ಇರುವಂತ ನನ್ನ ಪೊಲೀಸ್ ಅಣ್ಣನ್ನ ಈ ತಂಗಿಗೋಸ್ಕರ ಟೈಮ್ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರಿ ಸರಿ, ಜಾಸ್ತಿ ಮಾತಾಡ್ದೆ. ಗಾಡಿ ಹಾಕ್ತೀಯಾ? ಹೋಗೋಣ. ನಂದಿನಿ ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾಳಣ್ಣ. ಫ್ರೆಂಡ್ಸ್ ಹತ್ರ ಗೊತ್ತಿರೋರ್ಗೆಲ್ಲ ನಂಗೂ ಬಣ್ಣ ಇದ್ದಾನೆ ಅಂತ ಗರ್ವದಿಂದ ಹೇಳ್ತಾಳೆ. ಆಮೇಲೆ ನಿನ್ ಲೈಫ್ ಹೇಗಿದೆ? ಡೈಲಿ ಅಕಿಶ್ ಜೊತೆ ಓಡಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆಪ್ಪ.
ಏ ಬೆಲ್. ಏಯ್ ಯಾವನ ಇವನು? ವೇಟ್ ಮಾಡು, ನಾನು ಫ್ರೆಶ್ ಆಗಿ ಬರ್ತೀನಿ. ಹೇ, ಎಷ್ಟೊತ್ತಂತ ವೇಟ್ ಮಾಡೋದು? ನಾನು ಒಳಗಡೆ ಬಂದ್ಬಿಡ್ತೀನಿ. ನೋ, ನಾನೇ ಬರ್ತೀನಿ, ವೇಟ್ ಮಾಡು. ಸರ್, ವೈಫೈ ಪಾಸ್ವರ್ಡ್ ಬೇಕು. ಕಳಿಸ್ಕೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಸರ್, ವೈಫೈ ಪಾಸ್ವರ್ಡ್. ಹಾಂ, ಥ್ಯಾಂಕ್ ಯು. ಓಕೆ ಸರ್. ಓ ಶೇ. Come on. ಏಯ್, ಯಾವಾಗ ಫೋನ್ ಮಾಡಿದ್ರು ತೆಗಿಯೋದೇ ಇಲ್ಲ ಅಂತ್ಯಾ? ಏನು ಮತ್ತೆ ನನ್ಗಿಂತ ಇಂಪಾರ್ಟೆಂಟ್ ವರ್ಕಾ? ಮತ್ತೆ ಕೇಳ್ತೀಯಲ್ಲ, ಆಗಿದೆ ನಿನಗೆ. ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಏನ್ ಗೀತಾ, ಡಿಸ್ಟರ್ಬ್ ಮಾಡಿದ್ನಾ? ಚೇಚೆ, ಅದೆಲ್ಲ ಏನಿಲ್ಲ. ಅವ್ನಿಗೇನೋ ಇಂಪಾರ್ಟೆಂಟ್ ಕೆಲಸ ಇದೆಯಂತೆ, ಅದಕ್ಕೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿದೆ. ಸರಿ, ತರಕಾರಿ ತಗೊಂಡ್ ಬರ್ಲಿಲ್ವಾ? ನನಗ್ ನೀನ್ ಹೇಳಿದಾ? ಅಯ್ಯೋ, ಹೇಳ್ಬೇಕು ಅನ್ಕೊಂಡೆ ಮರ್ತೋದೆ. ನೀನ್ ಲವ್ ಗುಂಗಲ್ಲೇ ಇರ್ಬೇಕಾದ್ರೆ ತರಕಾರಿ ಹೆಂಗ್ ನೆನ್ಪರುತ್ತೆ? ಹೌದು, ಅದನ್ನ ನೀನ್ ಹೇಳ್ತೀಯಾ? ಸರಿ, ನಾನು ಅಂಗಡಿಗೆ ಹೋಗಿ ತಗೊಂಡ್ ಇರು, ಬರ್ತೀನಿ. ಅರ್ಜೆಂಟ್ ಮಾಡ್ಬೇಡ. ಪಕ್ಕದಲ್ಲಿ 2 ಜೊಲ್ ಪಾರ್ಟಿ ಇದ್ದಾರೆ, ಅವ್ರನ್ನ ಕಳಿಸ್ತೀನಿ. ಓಯ್, ನೀನ್ ಅವ್ರ ಜೊತೆ ಅಲ್ಲೇ ಹೊಡಿತಾ ಅಲ್ಲೇ ನಿಂತ್ಕೋಬೇಡ, ಬೇಗ ಬಾ. ಓ ಶರ್ಮಿಳಾ, ಫುಲ್ ಡೀಟೇಲ್ಸ್ ಕಳ್ಸ್ಕೊಡ್ತೀನಿ. ಸ್ಪೆಷಲ್ ಸಿಮ್ ಕಣೋ, ನೋಡ್ಕೊಂಡು ಯೂಸ್ ಮಾಡು. ಸರ್, ಕೃಷ್ಣ, ಪಾರ್ಕ್ ಲೇನಿಕೆ ಇಲ್ಲಿ ಕ್ಯಾಮ್ರಾ. ಸರ್, ನಾವಿದಕ್ಕೆ ಪರ್ಮಿಷನ್ನೇ ಕೊಟ್ಟಿಲ್ಲ ಸರ್. ಸರ್, ಇದು ವೈಫೈ ಟೈಪ್ ಇರಬೇಕು ಅನ್ಸುತ್ತೆ. ಇದ್ರ ಬ್ಯಾಟ್ರಿ ಬ್ಯಾಕಪ್ ಮ್ಯಾಕ್ಸಿಮಮ್ 24 ಅವರ್ಸ್ ಇರುತ್ತೆ ಸರ್. ಸೊ ಈ ಕ್ಯಾಮ್ರಾ ಇಟ್ಟಿರೋನು ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೋ ಇಲ್ಲ ಬ್ಯಾಟ್ರಿ ಚೇಂಜ್ ಮಾಡೋದಿಕ್ಕೋ ಖಂಡಿತ ಬರ್ತಾನೆ ಸರ್. ಹೌದಾ? ಎಸ್ ಸರ್. ಸರಿ, ಇದು ಸ್ವಲ್ಪ ಕ್ಲೋಸ್ ಆಗಿ ವಾಚ್ ಮಾಡಿ. Okay, sir. ಅವ್ನು ಯಾರು, ಏನೇ ಡೀಟೇಲ್ಸ್ ಅಂತ ಕಲೆಕ್ಟ್ ಮಾಡಿ. ಸರಿ, ಓಕೆ ಕೃಷ್ಣ, ಸರ್. ನಾನು ಹೇಳೋವರೆಗೂ ಯಾರನ್ನೂ ಅರೆಸ್ಟ್ ಮಾಡಬೇಡಿ. ಓಕೆ? ಓಕೆ ಸರ್. ಏನಮ್ಮ ಬಾಗ್ಲಿ ತಕೊಂಡು ಇಬ್ರು ಏನ್ ಮಾಡ್ತಾ ಇದ್ದೀರಾ? ಹಾಯ್ ಅಣ್ಣ. ಹೇಗಮ್ಮ ಇದ್ದೀರಾ? ಏನ್ ಸರ್, ನಿಮ್ಗೆಲ್ಲ ನಾನ್ ನೆನ್ಪಿಲ್ವಾ? ಅವಳನ್ನ ಮಾತ್ರ ನೋಡಕ್ ಬರ್ತೀರಾ, ಮಾತಾಡ್ತೀರಾ? ನಾನು ನಿನ್ ತಂಗಿನೇ, ಮರಿಬೇಡಿ ಅದ್ನ. ಏನಮ್ಮ, ನಾನು ಅವಳನ್ನ ನಿನ್ನನ್ನ ಯಾವತ್ತಾದ್ರೂ ಬೇರೆ ಅಂತ ನೋಡಿದಿನ? ನೀನು ಕೂಡ ನನ್ನ ತಂಗಿ ಇದ್ದಂಗೆಮ್ಮ. ಸರಿ ಅಣ್ಣ, ಏನ್ ತಿಂತೀರಾ? ಹೌದು, ಇವತ್ ನೀವು ಇಲ್ಲೇ ಊಟ ಮಾಡ್ಬೇಕು. ಓಕೆ, ಬಟ್ ಅದರಲ್ಲಿ ಒಂದು ಚಿಕ್ಕ ಚೇಂಜ್. ಏನು? ನಾವು 3 ಜನ ಕೂಡ ಜಾಲಿಯಾಗಿ ಆಚೆ ಹೋಗ್ತೀವಿ, ಊಟ ಮಾಡ್ತೀವಿ, ಫಿಲಂ ನೋಡ್ತೀವಿ, ವಾಪಸ್ ಬರ್ತೀವಿ. ಡೀಲ್ ಓಕೆ? ಯಾ, ಶೋರ್.
ಸರ್ 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 100 ರೂಪೀಸ್ಗೆ ರೀಚಾರ್ಜ್ ಮಾಡಿ. ನಂಬರ್ ಹೇಳಿ. ಫೋನ್ ಕೊಡಿ. ಹ್ಞೂ ಸಖತ್ತಾಗಿರೋ ಫಿಗರ್. ಓಕೆ, ನಂಬರ್ನ ಕನ್ಫರ್ಮ್ ಮಾಡಿ. ಕರೆಕ್ಟಾಗಿ ಮಾಡಾಯ್ತು. ರೀಚಾರ್ಜ್ ಕರೆಕ್ಟಾಗಿ ಆಯಿತು ಅಂದೆ. ಏನ್ರಿ, ನಾನು 100 ರೂಪೀಸ್ಗೆ ಹೇಳಿದ್ರೆ ನೀವು 200 ಮಾಡಿದ್ದೀರಾ? ಐಡಿಯಾ ಕ್ಯಾನ್ ಚೇಂಜ್ ಎನಿಥಿಂಗ್. ಏನು ಹೇಳ್ತಿದ್ದೀರಾ? 200 ಮಾಡಿಬಿಟ್ನಾ? ನನ್ನ ಕಡೆಯಿಂದ 100 ರೂಪೀಸ್ ಇರಲಿ ಬಿಡಿ. ಇಡಿಯಟ್. ಹಾಗಾದ್ರೆ ನಿನ್ನ ಕಾಸು ನನಗೆ ಬೇಡ. ನಂಬರ್ ಸೇವ್ಡ್. ಸರ್. ಕೃಷ್ಣ, ಹೇಳಿ ಸರ್. ಪಾಂಡಿಚೇರಿ ಹತ್ರ ಇದೇ ಥರ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಮ್ಮ ಇನ್ವೆಸ್ಟಿಗೇಷನ್ ಕೇಸಲ್ಲಿ ಇದು ಮ್ಯಾಚ್ ಆಗ್ತಾ ಇದೆ. ನೀವು ಪರ್ಸ್ನಲಲ್ಲಿ ಅಲ್ಲಿರೋ ಆಫೀಸರ್ ಹತ್ರ ಸ್ವಲ್ಪ ವಿಚಾರಿಸಿ. ಓಕೆ ಸರ್. ನಾನು ಲೀಡ್ಗೋಸ್ಕರ ಒಂದು ಇನ್ಫಾರ್ಮರ್ ಜೊತೆ ಹೋಗ್ತಾ ಇದ್ದೀನಿ. ಮೇ ಬಿ ಏನಾದರೂ ಎವಿಡೆನ್ಸ್ ಸಿಗ್ಬೋದು. ನಾನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀನಿ. ನಮ್ಮ ಇನ್ಫಾರ್ಮರ್ ಜೊತೆ OMR ಹತ್ರ ಬಂದಿದ್ದೀನಿ. ನಾನು ಯಾವಾಗ ಕಾಲ್ ಮಾಡಬೇಕು ಸರ್? ಇನ್ನು ಕೂಡಲೇ ಪಾಂಡಿಚೇರಿ ಆಫೀಸರ್ ಹತ್ರ ಮಾತಾಡಬೇಡಿ. ಸರ್, ನಾನೇನು ಬರೋದು ಬೇಡವಾ ಸರ್? ಇಲ್ಲ, ಬೇಕಾಗಿಲ್ಲ. ನೀವು ಫೋನ್ ಮಾಡಿ ಕೇಳಿ, ನಾನು ಬಂದು ಮಾತಾಡ್ತೀನಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರ್. ಕೃಷ್ಣ, ಇನ್ನೊಂದು sir. ವಿಷಯ, ಹೇಳಿ ಸರ್. ನಮ್ಮ ಡೀಟೇಲ್ಸ್ ಎಲ್ಲ ಏನು ಶೇರ್ ಮಾಡಬೇಡಿ. ಓಕೆ ಸರ್. ನಂದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏಯ್, ನೀನ್ ರೆಡಿ ಆದಾ? ನನ್ನ ಎದ್ದೇಳಿಸ್ಬೇಕು ತಾನೇ? ಪರವಾಗಿಲ್ಲ, ನೀನ್ ಟಯರ್ಡ್ ಆಗಿ ಮಲಗಿದ್ದೆ, ಅದಕ್ಕೆ ಏಳ್ಸ್ಲಿಲ್ಲ. ಸಾರಿ, ಲೇಟಾಗಿ ಮಲ್ಕೊಂಡೆ. ಇಟ್ಸ್ ಓಕೆ. ಬಾ, ಡೋರ್ ಲಾಕ್ ಮಾಡ್ಕೊಂಡು ಬಂದ್ ಮಲ್ಗು. ಏ ಗೀತಾ, ಹುಷಾರಾಗಿ ಹೋಗ್ಬಿಟ್ವಾ? ಓಕೆ, ಹೋಗಿ ರೀಚ್ ಆದ ತಕ್ಷಣ ಫೋನ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.
ಕೃಷ್ಣ ಎಲ್ಲಿದ್ದೀರಾ? ಸರ್ ನಮ್ಮ ಕೇಸ್ ವಿಷಯವಾಗಿ ಹೊರಗಡೆ ಬಂದಿದ್ದೀನಿ. ಕೃಷ್ಣ, ನೀನು ವಾಟ್ಸಪ್ಗೆ ಒಂದು ಫೋಟೋ ಕಳಿಸಿದ್ದೀನಿ. ಓಕೆ ಸರ್. ಈ ಹುಡುಗಿ ಸೂಸೈಡಲ್ಲಿ ಒಂದು ಅಕ್ಯೂಸ್ಡ್ ಫೋಟೋ. 99% ಅವನೇ ಆಗಿರೋಕ್ಕೆ ಚಾನ್ಸ್ ಇದೆ. ನೀವೊಂದು ಮಾಡಿ ಒಂದು 3-4 ಡೇಸ್ ಅವನ್ನ ಕ್ಲೋಸಾಗಿ ವಾಚ್ ಮಾಡಿ. ಓಕೆ ಸರ್. ಅವನು ಎಲ್ಲೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ ಎಲ್ಲ ಸ್ವಲ್ಪ ನೋಡಿಕೊಂಡು ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ಓಕೆ ಸರ್. ಗಾಡಿ ಎಲ್ಲಿಗೆ ಹೋಗ್ತಾ ಇದೆ? ಪಾಂಡಿಚೇರಿ ರಿಟರ್ನ್ ಸರ್. ಯಾರು? ಟೂರಿಸ್ಟ್ ನೀಲಾ ಪ್ಯಾಲೇಸ್ ಡ್ರಾಪ್ ಸರ್. ಜನರಲ್ ಎನ್ಕ್ವೈರಿ ಅಷ್ಟೇ, ಹೋಗಿ. ಆಯಿತು ಸರ್. ನೋ ಪ್ರಾಬ್ಲಮ್. ಐ ಲವ್ ಯು ಡಾ. ಐ ಲವ್ ಯು ಟು ಹನಿ. ಹಲೋ, ಫಿಗರ್ ವರ್ಕೌಟ್ ಆಗೋಯ್ತು. $38 ಮಿಸ್ ಕಾಲಾ? ಯಾಕೆ ಫೋನ್ ಮಾಡಿರಬೇಕು? Hey, where the hell did you go? Why didn't you pick my phone? Hey, chill man. Any problem? I think cops are behind us. Stay alert and inform our boys. Don't use my name in any situation. Be careful. I'll take care. There's nothing to worry. Remember, don't use my name. Bye. ಅಕ್ಯೂಸ್ ನಂಬರ್ 1 ಥಾಮಸ್ ಅಲಿಯಾಸ್ ಥರ್ಡ್ ಐ. ಎಲ್ಲಿಂದ ಆರಂಭ ಮಾಡೋಣ? ಹೆಂಗ್ ಶುರು ಮಾಡೋದು? ನೀನೇ ಹೇಳ್ತ್ಯಾ ಇಲ್ಲ? ಸರ್ ಹೇಳ್ಬಿಡ್ತೀನಿ ಸರ್. ಫ್ಲ್ಯಾಟಲ್ಲಿ ಒಬ್ಬರೇ ಇರೋ ಹೆಂಗಸ್ರೆ ನಮ್ಮ ಟಾರ್ಗೆಟು ಸರ್. ಏನೋ ಕೆಲಸದ ನೆಪ ಹೇಳಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಿದ್ವಿ. ಮಾರನೇ ದಿನ ಲಿಂಕ್ ಔಟ್ ಇರೋರ ಕೈಯಲ್ಲಿ ಫುಟೇಜ್ ಎಲ್ಲ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡ್ಮೇಲೆ ನನ್ನ ಕೆಲಸ ಮುಗಿತು ಸರ್. ಇಂಜಿನಿಯರ್ ಸ್ಟೂಡೆಂಟ್ ತಾನೇ ನೀನು? ಅದಕ್ಕಾಗಿ ನಾನು ಟೆಕ್ಕಿ ಆಗಿಲ್ಲ. ಓದಿದ್ದು ಇಷ್ಟ ಆಗಿದ್ದಿನ್ನೊಂದು. ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಕಷ್ಟಪಡೋಂಥ ಅವಶ್ಯಕತೆನೇ ಇಲ್ಲ. ವಾಚ್, ಪೆನ್, ಕೀ, ಶರ್ಟ್ ಬಟನ್, ಹುಡುಗಿಯರ ಇಯರಿಂಗ್ನಲ್ಲೂ ಇವತ್ತೊಂದು ದಿವಸ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಯಾಮ್ರಾ ಇಡೋಂಥ ಟೆಕ್ನಾಲಜಿ ನ್ಯಾನೋ ಟೆಕ್ನಾಲಜಿಯಾಗಿ ಬದಲಾಗಿದೆ ಸರ್. ಓ, ಹಾಗಾದ್ರೆ ನಿನ್ನ ಗ್ರೂಪಲ್ಲಿ ಇರೋರೆಲ್ಲ ನಿನ್ನ ಥರನೇ ಸ್ಮಾರ್ಟ್ ಅಂತೀಯ? ಸರ್, ಈ ಕೆಲಸನ ಯಾರು ಕೊಡ್ತಾರೆ ಅಂತ, ಇದನ್ನ ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಸರ್. ಈ ಥರದ ಮನೆಗಳನ್ನ ತೋರಿಸ್ತೀನಿ. ಪ್ಲಂಬರು,
AC ಮೆಕ್ಯಾನಿಕ್ಕು ಕೆಲಸ ಮುಗಿಸ್ಬಿಟ್ಟು ವಿಡಿಯೋ ತಗೊಂಬಂದು ನನ್ನ ಕೈಲಿ ಕೊಡ್ತಾರೆ. ಅದನ್ನ ಹೆಲ್ಮೆಟ್ ಹಾಕೊಂಡಿರೋ ಅಂತವನು ಬೈಕಲ್ಲಿ ಬಂದು ಇಸ್ಕೊಂಡು ಹೋಗ್ತಾನೆ. ಸರ್, ಇದನ್ನ ಮಾಡಿದ್ರೆ ನನಗೆ ಅವಾಗ ಒಂದು 500,000 ಅಷ್ಟೇ ಸಿಗುತ್ತೆ ಸರ್. ತಿಂಗಳು ಪೂರ್ತಿ ಕಣ್ಬಿಟ್ಕೊಂಡು ಕೆಲಸ ಮಾಡಿದ್ರೆ ಸಂಬಳ ಬರೀ 6,500 ಅಷ್ಟೇ ಸರ್ ಸಿಗೋದು. ಮನೆಯಲ್ಲಿ ಹೆಂಡತಿ ಮಕ್ಕಳು ಬಾಡಿಗೆ ಓದು ಅಂತ ಅನ್ಕೊಂಡು ನನ್ನ ಕೈಲೇ ಆಗ್ತಿರ್ಲಿಲ್ಲ ಸರ್. ಅದಕ್ಕೋಸ್ಕರನೇ ಕೆಲಸ ಸರ್. ಅವನ ಮಕ್ಕನೂ ಕೂಡ ಇವತ್ತವರೆಗೂ ನಾನು ನೋಡಿಲ್ಲ ಸರ್. ಹೌದು ಸರ್. ಗುಡ್ ಮಾರ್ನಿಂಗ್ ಬೇಬಿ ಮಾ. ನಾನ್ ಫೋನ್ ಮಾಡಿದಾಗ ನೀನ್ ಗುಡ್ ಮಾರ್ನಿಂಗ್ ಹೇಳದಾ? ಏನು ನೀನು ಒಂದ್ಸತಿ ಹೇಳು. ಗುಡ್ ಮಾರ್ನಿಂಗ್. ಹೌದು, ತುಂಬಾ ಹೊತ್ತಿಂದ ಕಾಲ್ ಟ್ರೈ ಮಾಡ್ತಿದ್ದೆ, ಪಿಕ್ ಮಾಡ್ಲಿಲ್ಲ. ಯಾಕೆ ಅಷ್ಟೊಂದು ಬಿಸಿನಾ? ವಾಶ್ರೂಮ್ ಅಲ್ಲಿ ಇದ್ದೆ. ಓಹೋ, ಏನು ಹೇಳು. ಏನು ಇಲ್ಲ. ನಿನ್ ಬರ್ಡೇಗೆ ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿದ್ದಲ್ಲ, ನನ್ನ ಕೈಯಲ್ಲಿ ಇವತ್ತು ಬರಕ್ಕಾಗಲ್ಲ, ಅದನ್ನ ಹೇಳಕ್ಕೆ ಕಾಲ್ ಮಾಡಿದೆ. ನಂದು ನಂದು ಏನು ಹೇಳು. ಮೂಡ್ ಆಫ್ ಆಯ್ತಾ? ಇವತ್ತಿಲ್ಲ ಅಂದ್ರೆ ನಾಳೆ ಹೋಗೋಣ. ಕೆಲ್ಸ ಮುಗ್ದಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ನೇರವಾಗಿ ನಿನ್ನ ನೋಡಕ್ ಬರ್ತೀನಿ. ಬಾಯ್, ಫೋನ್ ಮಾಡು. ಓಕೆ ಕಣೋ, ಬಾಯ್ ಬಾಯ್. ಹಂಗಾದ್ರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತೀಯಾ? ಯಾಕಂದ್ರೆ ನಮ್ ನೆಟ್ವರ್ಕ್ ಕನೆಕ್ಷನ್ ಹಾಗೆ. ರಕ್ಷಣೆ ಸಹಾಯ ಮಾಡೋ ಗೆಳೆಯರು ನೀವು ಮತ್ತೆ ಮೀಡಿಯಾದವರು ಸರ್. ನಮ್ಮ ಮೊದಲನೇ ಸ್ನೇಹಿತರು. ನಮ್ ದೇಶದ ಸೋಲ್ಜರ್ ಇನ್ನೊಂದು ದೇಶದಲ್ಲಿ ಸಿಗಾಕೊಂಡ್ರೆ ಜೀವ ಹೋದ್ರೂ ಕೂಡ ಯಾಕೆ ಬಂದೆ ಅಂತ ಹೇಳೋದಿಲ್ಲ. ಇಲ್ಲಿ ಮೀಡಿಯಾ ಅವ್ರು ಯಾರು, ಅವ್ರ ಕುಟುಂಬ ಏನು, ಅವ್ರ ಮಕ್ಕಳು ಯಾವ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ ಅಂತಾನೂ ತೋರಿಸ್ತಾರೆ. ಇನ್ನೊಂದ್ ಕಡೆ ಕಷ್ಟಪಟ್ಟಂತ ಹುಡುಗಿ ಕಂಪ್ಲೇಂಟ್ ಕೊಟ್ಟಾಗ ವಿಕ್ಟಿಮ್ ಯಾರಂತ ಹೆಸರನ್ನು ಹೇಳಿ, ಊರನ್ನು ಹೇಳಿ, ಇದು ಸಾಲದಿಲ್ಲ ಅಂತ ಯಾವ ರಾಜಕಾರಣಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಪೊಲೀಸ್ ಅವ್ರ ಬಾಯಲ್ಲೇ ಹೇಳಿಸ್ತಾರೆ. ಒಂದ್ ಕ್ರೈಮ್ ನ ಹೇಗೆಲ್ಲ ಮಾಡ್ಬೇಕು ಅಂತ ಪೊಲೀಸ್ ಹತ್ರ ಕಲಿಬೇಕು ಸರ್. ಕೃಷ್ಣ, ನಿನ್ನೋ ಒಂದ್ ಕ್ರೈಮ್ ನಲ್ಲಿ ಸಿಗಾಕೊಳ್ದೆ ಹೇಗ್ ತಪ್ಪಿಸ್ಕೋಬೇಕು ಅಂತ ನಾವು ಪ್ಲಾನ್ ಹಾಕಿದೀವಿ. ನಾವಂದ್ರೆ ಡೆಲಿವರಿ ಬಾಯ್, ಹೋಟೆಲ್ ಓನರ್, ಮ್ಯಾನೇಜರ್, ಆಮೇಲೆ ನೀನು ಎಲ್ಲರೂ ಶೇರ್ ಮಾಡ್ತಾ ಇದ್ದೀರಾ? ಈ ವೈಫೈ ಮ್ಯಾಟ್ರು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಸರ್. ಹೊಸದಾಗಿ ಮದುವೆ ಆಗ್ಬರೋ ಕಪಲ್ಸ್ಗೆ ವೈಫೈ ಪಾಸ್ವರ್ಡ್ ಕೊಟ್ಬಿಟ್ಟು ಹಣ ಕೊಟ್ಟವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದೆ ಸರ್. ಅದು ಹೆಂಗ ನಿಮ್ಗೆ ವಿಡಿಯೋ ಫುಟೇಜ್ ಎಲ್ಲ ಸಿಗುತ್ತೆ? ಆಸೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಫ್ರೀಯಾಗಿ ಕೊಟ್ರೆ ನಮ್ಮವ್ರು ಬಿಡೋದಿಲ್ಲ. ರೈಲ್ವೆ ಸ್ಟೇಷನ್, ಸಿನಿಮಾ ಥಿಯೇಟರ್, ಶಾಪಿಂಗ್ ಮಾಲ್, ಹೋಟೆಲ್ ರೂಮ್ ಎಲ್ಲ ಕಡೆ ವೈಫೈ ಫ್ರೀಯಾಗಿ ಕೊಟ್ರೆ ತಕ್ಷಣ ಓಕೆ ಅಂತಾರೆ. ಇರೋ ಜಾಗದಲ್ಲೇ ಆ ವೈಫೈನ ಹ್ಯಾಕ್ ಮಾಡ್ತೀವಿ. ಅದನ್ನ ಯೂಸ್ ಮಾಡೋಂಥ ಯೂಸರ್ನ ಫೋನ್ಗೆ ಹೋಗಿ ನಮಗೆ ಬೇಕಾಗಿರೋದನ್ನ ಹಾಕೋದಕ್ಕೂ ತೆಗೆಯೋದಕ್ಕೂ 3 ಮಿನಿಟ್ಸ್ ಸಾಕು ಸರ್. ಓ, ಈ ಥರನ ಅವ್ರಿಗೆ ಗೊತ್ತಿರ್ತಾರೆ ರೆಕಾರ್ಡ್ ಮಾಡ್ತಾ ಇದ್ದೀರಾ? ಹಂಗಲ್ಲ ಸರ್, ಥಿಯೇಟ್ರಲ್ಲಿ ಕ್ಯಾಮ್ರಾ ಇರುತ್ತೆ ಅಂತ ಸಿನಿಮಾ ನೋಡೋರ್ಗೆ ಎಲ್ರಿಗೂ ಗೊತ್ತು. ಆದರೆ ಕತ್ಲಲ್ಲಿ ಏನೂ ಗೊತ್ತಾಗಲ್ಲ ಅಂತ ಅವ್ರಾಡೋ ಚೆಂಗ್ಲಾಟಗಳೇ ನಮಗೆ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಅಂದ್ರೆ ಎಷ್ಟು ಸರ್? 500 ರೂಪಾಯಿ ಸರ್. ಹುಡುಗಿರ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು ಎಲ್ಲ ಜೆರಾಕ್ಸ್ ತೊಗೊಳಕ್ಕೆ ಬಂದಾಗ ಎಕ್ಸ್ಟ್ರಾ ಕಾಪಿ ಹಾಕಿಟ್ಕೊತೀನಿ ಸರ್. ಅದನ್ನಿಟ್ಕೊಂಡು ಆ ಹುಡುಗಿರ ಹೆಸರಲ್ಲೇ ಸಿಮ್ ಕಾರ್ಡ್ ತೊಗೊಂಡು ಬ್ರೋಕರ್ಗೆ ಕೊಟ್ಬಿಡ್ತೀವಿ. ಹಾಗಾದ್ರೆ ಈ ಸಿಮ್ ಇಟ್ಕೊಂಡೆ ಆ ಹುಡುಗಿರ ಹತ್ರ ಚಾಟ್ ಮಾಡ್ತಾ ಇದ್ದೀರಾ? ಹಲೋ. ನೀನಾಗಿ ನೀನೇ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ನನಗಂತೂ ನಿದ್ರೆನೇ ಬರಲಿಲ್ಲ. ಅದಕ್ಕೆ ಅಡ್ರೆಸ್ ಕೇಳೋಣ ಅಂದ್ಬಿಟ್ಟು ಕಾಲ್ ಮಾಡಿದೆ. ಇಲ್ಲಿ ನೋಡಿ, ನನಗೆ ಗೊತ್ತಿಲ್ದೇನೆ ನಿಮ್ಮ ನಂಬರ್ಗೆ ಫೋನ್ ಮಾಡಿದೆ. ಐ ಆಮ್ ಸಾರಿ. ನೀನು ಮರೆತುಬಿಟ್ಟು ಮಾಡಿದ್ಯೋ ಬೇಕು ಅಂತ ಮಾಡಿದ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಕಮಿಟ್ ಆಗ್ಬಿಟ್ಟೆ. ಐ ಡೂ ಲವ್ ಯು. ಸ್ಟುಪಿಡ್. ಕಟ್ ಮಾಡ್ಬಿಟ್ಲಲ್ಲ. ಈ ವಿಷಯ ಹುಡುಗಿರಿಗೆ ಗೊತ್ತಿರೋದಿಲ್ಲ ಅಲ್ವಾ? ಹೌದು ಸರ್. ಅದಕ್ಕೇನೆ ನಮ್ಮ ಹುಡುಗರು ಸಮಸ್ಯೆಗೆ ಸಿಕ್ಕಾಕೊಳ್ಳೋದಿಲ್ಲ. ಇವಾಗ ಸಿಕ್ಕಾಕೊಂಡಲ್ಲ,
ಏನು ಮಾಡ್ತೀಯ ಇವಾಗ? ಸರ್, ಥಾಮಸ್ ಅನ್ನೋ ಒಂದು ಚಿಕ್ಕ ಮೀನ್ ಮಾತ್ರ ಹಿಡ್ಕೊಂಡಿದ್ದೀರಾ. ನನ್ನ ಹಾಗೆ 100 ಚಿಕ್ಕ ಮೀನ್ಗಳು ಹೊರಗಡೆ ಇವೆ. ಈ ಚಿಕ್ಕ ಮೀನೆಲ್ಲ ನೋಡ್ಕೊಳ್ಳೋದಕ್ಕೆ ಹೊರಗಡೆ 1000 ತಿಮಿಂಗ್ಲುಗಳಿವೆ. ಅದಕ್ಕೆಲ್ಲ ಬಲೆ ಬೀಸ್ತೀವಿ ಅಂತ ಅನ್ಕೊಂಡ್ರೆ ಟಯರ್ಡ್ ಆಗ್ಬಿಡ್ತೀರಾ. ಟಯರ್ಡ? ಸರಿ, ಏನಕ್ಕೆ ಹಿಡನ್ ಕ್ಯಾಮ್ರಾ? ಅದೇ ಈ ಥರ ಸಿನಿಮಾಗಳೇ ನಡ್ಸೋಕೆ ತುಂಬ ಜನ ಇದ್ದಾರಲ್ವಾ? ಮತ್ತೆ ಕಪ್ಪೊಳಿಬೇಕಲ್ಲ. ಹಿಡನ್ ಕ್ಯಾಮ್ರಾ ಇಟ್ಟು ಅಮಾಯಕ ಹುಡುಗಿರ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ. ಹಿಡನ್ ಕ್ಯಾಮ್ರಾ ಮಾರ್ಕೆಟ್ ಏನಂತ ಗೊತ್ತಾ ಸರ್ ನಿಮಗೆ? ಇವತ್ತಿನ ದಿವಸ ಆನ್ಲೈನ್ ಸರ್ಚಲ್ಲಿ ಜಾಸ್ತಿ ಮಾಡ್ತಿರೋದೇ ಹಿಡನ್ ಕ್ಯಾಮ್ರಾ ವಿಡಿಯೋಸ್. ಇವತ್ತಿನ ದಿನ ದೊಡ್ಡ ದೊಡ್ಡ ಚಾನೆಲ್ಸ್, ನ್ಯೂಸ್ ಪೇಪರ್ ಎಲ್ಲ ಕಡೆ ಸ್ವಾಮೀಜಿಯವರ ವಿಡಿಯೋಸ್, ನಟಿಯರ ಫೋಟೋಸ್ ಎಲ್ಲ ಕಾಮನ್ ಯಾಕಾಗಿದೆ? ಕ್ಯೂರಿಯಾಸಿಟಿ, ತೀರ್ಸಕ್ಕಾಗ್ತಿರೋಂಥ ಆಸೆ. ನಮ್ಮ ಮನೇಲಿ 1000 ಕಷ್ಟಗಳಿದ್ರು ಕೂಡ ಪಕ್ಕದ ಮನೆಯವ್ರ ಕಿಟಕಿ ಇಣಕ್ ನೋಡೋದೆ ನಮ್ ಜನಗಳ ಅಭ್ಯಾಸ ಆಗ್ಬಿಟ್ಟಿದೆ. ಹಿಡನ್ ಕ್ಯಾಮ್ರಾ ಯಾಕೆ? ಸ್ಮಾರ್ಟ್ ಟಿವಿನೇ ಸಾಕು. ಟಿವಿಗೆ ವೈಫೈ ಕನೆಕ್ಟ್ ಆಗಿದ್ರೆ ಅವ್ರ ಬೆಡ್ರೂಮ್ ಅಲ್ಲಿ ಏನ್ ನಡೀತಿದೆ ಅಂತ ನಮ್ಮ ಟಿವಿನಲ್ಲೇ ನೋಡ್ಕೊಂಡು ಕೂತ್ಕೋಬಹುದು. ಹಾಗಾದ್ರೆ ಇದೊಂದು ದೊಡ್ಡ ಬಿಸ್ನೆಸ್ ಅಂತ ಹೇಳ್ತೀಯಾ? ಸರ್, ಹೈ ಪ್ರೊಫೈಲ್ ಫುಟೇಜ್ಗೆ ಲಕ್ಷಾಂತರ ರೂಪಾಯಿ ಬೆಲೆ. ಏನು ಇಲ್ದಿರೋ ಫುಟೇಜ್ಗೆ, ಸಪ್ಪೆ ಫುಟೇಜ್ಗೆ ಓನ್ಲಿ 999. ಹಂಗಂದ್ರೆ ಅರ್ಥ ಆಗ್ಲಿಲ್ಲ? 999 ರೂಪಾಯಿ ಅಷ್ಟೇನೆ. ದಟ್ ಇಸ್ 999. ಗುಡ್ ಶಾಟ್ ಸರ್. ಹೇಳಿ ವಿನೋದ್. ಸರ್, ಆ ಹುಡುಗಿರು ಸೂಸೈಡ್ ಮಾಡ್ಕೊಳ್ಳೋಕೆ ಏನ್ ಕಾರಣ ಅಂತ ಕಂಡಿಡ್ದಾಯ್ತು ಸರ್. ಪ್ಲೀಸ್ ಥ್ಯಾಂಕ್ ಯು ಸರ್. ಸರ್, ಇದು ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಆಪರೇಟ್ ಆಗ್ತಾ ಇದೆ ಸರ್. ಮೋಟೋ ಏನು ಅಂತ ಗೊತ್ತಾಯ್ತಾ? ಸರ್, ಹುಡುಗಿರು 6 ಮೀಟರ್ ಅಲ್ಲ, ಅದನ್ನ ವಿಡಿಯೋ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಸರ್. ಇದರಿಂದ ಅವಮಾನ ತಡೆಯೋಕ್ಕಾಗ್ದಲೇ 3 ಜನನು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಆಚೆ ಬಂದಿರೋದು ಈ 3 ಜನನೇ ಸರ್. ಆದ್ರೆ ಅವಮಾನ ಆಗುತ್ತೆ ಅಂತ ಆಚೆ ಹೇಳ್ದಿರೋರು ತುಂಬಾ ಜನ ಇರ್ಬೋದು. ಓಕೆ, ಇದು ಹೇಗೆ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗದೆ ಹೋಯ್ತು? ಕಾರಣ ಇದೆ ಸರ್. ಈ ತರ ಒಬ್ಬೊಬ್ರಿಗೂ ಕನೆಕ್ಷನ್ ಇಲ್ದಲೇನೆ ತುಂಬಾ ಬ್ರಿಲಿಯಂಟ್ ಆಗಿ ಟೀಮ್ ಇಟ್ಕೊಂಡಿದ್ದಾರೆ ಸರ್. ಒಬ್ಬೊಬ್ಬರನ್ನು ವಿಚಾರಿಸ್ಬೇಕಾರೆ ಇವ್ರುಗಳ ಹೆಡ್ ಒಬ್ಬ ಆಫ್ರಿಕನ್ ಅಂತ ಗೊತ್ತಾಗಿದೆ ಸರ್. ಅವನ ಹೆಸರು ಆಸ್ಟಿನ್. ಅವನು ಇವಾಗ ಚೆನ್ನೈಲಿದ್ದಾನೆ. ಕಸ್ಟಡಿಯಲ್ಲಿರೋ ಥಾಮಸ್ನ ಇಟ್ಕೊಂಡು ಆ ಆಸ್ಟಿನ ಸ್ಪಾಟಿಗೆ ಬರೋ ಮಾಡ್ತೀನಿ ಸರ್. ಓಕೆ, ಅವನ್ನ ಅರೆಸ್ಟ್ ಮಾಡಿ ನನ್ನ ಕೈಲಿರೋ ಎವಿಡೆನ್ಸು ನನ್ನ ಕಸ್ಟಡಿಯಲ್ಲಿರೋರ್ನು ನಾಳೆ ಮಾರ್ನಿಂಗ್ ಹ್ಯಾಂಡ್ ಓವರ್ ಮಾಡ್ತೀನಿ ಸರ್. ಓಕೆ ವಿನೋದ್, ಪ್ರೊಸೀಡ್. ಸರ್. ಬ್ರೋ, ವೇರ್ ಆರ್ ಯು? Austin, you are under arrest. You have no other option. Game over, buddy. Go.
It's game over for you, buddy. Good job, bro. ಗುಡ್ ಮಾರ್ನಿಂಗ್ ಮಿಸ್ಟರ್ ಪ್ರತಾಪ್. ನಿಮ್ಮ ಹತ್ರ ಒಂದು ಮುಖ್ಯವಾದ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಹೇಳಿ ಸರ್. ಆ ಹೆಣ್ಮಕ್ಳು ಸೂಸೈಡ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲೇ ನಮ್ ವಿನೋದ್ನ ಕೊಂದಿದ್ದಾರೆ. ಸತ್ತಿರೋದು ನಮ್ಮ ಆಫೀಸರ್, ಹಾಗಾಗಿ ಕೇಸು ಕ್ರಿಟಿಕಲ್ ಆಗಿ ಹೋಗ್ತಾ ಇದೆ. ನೀವು ಆದಷ್ಟು ಬೇಗ ಚಾರ್ಜ್ ತಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿ. ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್ ಪ್ರತಾಪ್. ಒಬ್ಬ ಫಾರಿನರು ಇನ್ವಾಲ್ವ್ ಇದ್ದಾರೆ, ಸೊ ಈ ಕೇಸ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಓಕೆ? ಶ್ಯೂರ್ ಸರ್. ಕೀಪ್ ರಿಪೋರ್ಟಿಂಗ್. Okay, sir. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇಲ್ಲಿ ನೋಡು, ಜೀವನ ಪೂರ್ತಿ ನನ್ನ ಜೊತೆ ಇರು ಅಂತ ಹೇಳ್ತಿಲ್ಲ. ಒಂದ್ ಅರ್ಧ ಗಂಟೆ ನನ್ನ ಜೊತೆ ಕಾಲ ಕಳೆದ್ರೆ ಸಾಕು. ಏನ್ ಹೇಳ್ತೀಯಾ? ಯಾವಾಗ ಅಂತ ಹೇಳು, ನಾನ್ ರೆಡಿ. ಈಗ ನೀನ್ ಮನಸ್ಸು ಮಾಡ್ಬೇಕು ಅಷ್ಟೇ. ನಾನಂತೂ ಯಾವಾಗ್ಲೂ ರೆಡಿ. ಓಕೆ? ಪೊರ್ಕಿ. ಪೊಲೀಸ್!
ಹಲೋ. ನನ್ನ ನೆನೆಸ್ಕೊಂಡೇ ಮಲಗ್ಬಿಟ್ಟಿಯಾ? ನನ್ನ ನಂಬರ್ ಬ್ಲಾಕ್ ಮಾಡ್ಬೋದು. ನನ್ನನ್ನು ಬ್ಲಾಕ್ ಮಾಡೋದಿಕ್ಕಾಗೋಲ್ವೇ? ಏ ಲೂಸು, ಏನೋ ನನ್ನ ತಪ್ಪಾಗಿದೆ, ಇಲ್ಲ ಅಂತ ಒಪ್ಕೊಂತೀನಿ, ಅದಕ್ಕೆ ಅಂತಾನೆ ಸುಮ್ಮನೆ ಇರೋದು. ಇಲ್ಲ ಅಂದಿದ್ರೆ ಇಟ್ಕೋತೀನಿ. ಈಗಲೇ ನಿನ್ ಫೋನಲ್ಲಿ ವಾಟ್ಸಪ್ನ ಓಪನ್ ಮಾಡಿ ನೋಡು. ನೀನ್ ಆಡಿರೋ ಆಟದೆಲ್ಲ ವಿಡಿಯೋ ಇದೆ. ಪೊರ್ಕಿ. ಇದು ಬರೀ ಟ್ರೈಲರ್ ಅಷ್ಟೇ. ನನ್ನ ಹತ್ರ ಇನ್ನೂ ಪೂರ್ತಿ ಪಿಕ್ಚರ್ ಇದೆ. ನಿನ್ಗೇನೋ ಬೇಕು? ಯಾಕೆ ಈ ತರ ಫೋಟೋಸ್ ಫೇಕ್ ಮಾಡಿ ನನ್ನ ಎದುರಿಸ್ತಿದ್ಯಾ? ಯಾಕೆ ಈ ತರ ಟಾರ್ಚರ್ ಮಾಡ್ತಿದ್ಯಾ? ಲೈಫ್ ಲಾಂಗ್ ನನ್ನ ಹತ್ರ ಇರು ಅಂತ ಹೇಳದ್ನಾ? ಬರೀ 5 ನಿಮಿಷ ಅಷ್ಟೇ. ನೀನೊಬ್ಳೇ ಇದೀಯ ಅಂತ ಗೊತ್ತು. ಇರು, ಬಂದ್ಬಿಡ್ತೀನಿ. ರಾಸ್ಕಲ್, ಹೌ ಡೇರ್ ಯು! ಇದ್ರ ಮೇಲೆ ಏನಾದ್ರೂ ಮಾತಾಡಿದ್ರೆ ಚಪ್ಪಲಿ ಕಿತ್ತೋಗುತ್ತೆ. ಇಡ ಫೋನು. ದೊಡ್ಡ ಪೊರ್ಕಿ. ಇಷ್ಟೊತ್ತಿಗೆ ಕಾಲ್ ಮಾಡ್ತಿದ್ದಾಳೆ. ನಂದಿನಿ, ಅಣ್ಣ. ಹೇಳಮ್ಮ. ಅಣ್ಣ, ನನ್ನ ಫ್ರೆಂಡ್ಗೆ ಫೋನ್ ಮಾಡೋಕ್ಕೋಗಿ ಮಿಸ್ ಆಗಿ ಬೇರೆಯವ್ರಿಗೆ ಫೋನ್ ಮಾಡಿಬಿಟ್ಟೆ. ಸಾರಿ ಅಂತ ಕೂಡ ಕೇಳಿದೆ. ಅದಾದ್ಮೇಲೆ ಅವ್ರು ಬೇರೆ ನಂಬರ್ಗಳಿಂದ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾನೆ ಆ ಇದ್ದಾರೆ. ಪೊರ್ಕಿ ನಂಬರ್ ನನಗೆ ಕಳ್ಸ್ಕೊಡು, ನಾನು ನೋಡ್ಕೋತೀನಿ. ನೀನ್ ಯೋಚನೆ ಮಾಡ್ದೆ ಮಲ್ಕೋ. ನಂಬರ್ ಮಾತ್ರ ಕಳ್ಸ್ಕೊಡು. ಸರಿ ಅಣ್ಣ. ಬೇಬಿಮಾ, ಹೇ ಹೇ, ಏನಾಯ್ತು? ಏಯ್ ಹೇ ಏಯ್, ನನ್ನನ್ನು ಬಿಟ್ಟು ಎಲ್ಲೋ ಹೋದೆ? ಇಂಪಾರ್ಟೆಂಟ್ ಮೀಟಿಂಗ್, ಮಂತ್ಲಿ ಟಾರ್ಗೆಟ್ ಮೀಟ್ ಮಾಡ್ಬೇಕಾಗಿತ್ತು. ಇನ್ಮೇಲೆ ನಾನು ಒಬ್ಬಳನ್ನೇ ಬಿಟ್ಟು ಹೋದ್ರೆ? ಕೋಪ ಮಾಡ್ಕೊಬೇಡ. ಸರಿ, ಕೂತ್ಕೋ ಬಾ. ಕುತ್ಕೊಳ್ಳಿ ಮೇಡಮ್. ಇವಾಗ ಹೇಳು, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ಯಾ? ನಾನು ನಿನಗೆ ಮುಖ್ಯವಾದ ವಿಷಯ ಹೇಳಬೇಕು. ಮುಖ್ಯವಾದ ವಿಷಯನಾ? ಏನು? ನಿನಗೆ ಫೋನ್ ಮಾಡ್ಬೇಕಂತ ಹೋಗಿ ಬೇರೆಯವ್ರ ನಂಬರ್ಗೆ ಫೋನ್ ಮಾಡಿದ್ದೆ. ಸರಿಯಾದ ದೊಡ್ಡ ಪೊರ್ಕಿ ಅವನು. ದಿನಾ ಫೋನ್ ಮಾಡ್ತಾನೆ ಇರ್ತಾನೆ ಅವನು, ಬೇರೆ ಬೇರೆ ನಂಬರಿಂದ. ಬರೀ ಟಾರ್ಚರ್ ಮಾಡ್ತಾನೆ ಇದ್ದಾನೆ ಅವನು. ನಾನು ಫೋನ್ನೇ ಸ್ವಿಚ್ ಆಫ್ ಮಾಡೋಣ ಅನ್ಕೊಂಡೆ. ನೀನು ಯಾವಾಗಾದ್ರೂ ಫೋನ್ ಮಾಡ್ತೀಯಾ ಅಂತ ಗೊತ್ತಿತ್ತು, ಅದಕ್ಕೆ ಸ್ವಿಚ್ ಆಫ್ ಮಾಡಲಿಲ್ಲ. ನನಗೆ ಸಿಮ್ಮೆ ಬೇಡ, ಚೇಂಜ್ ಮಾಡೋಣ ಅನ್ನಿಸ್ತಿದೆ. ಏನಕ್ಕೆ? ಯಾರಿಗೋ ಭಯಪಟ್ಟು ನೀನೇನಕ್ಕೆ ಸಿಮ್ ಬದಲಾಯಿಸ್ತೀಯಾ? ನೀನು ಇವಾಗ ಏನು ಮಾಡ್ತೀಯ ಅಂದರೆ, ನಿನಗೆ ಅವ್ನು 4-5 ನಂಬರಿಂದ ಕಾಲ್ ಮಾಡಿದೆ ಅಂತ ಹೇಳ್ದಲ್ಲ, ಅದು ಎಲ್ಲ ನಂಬರ್ನು ನೀನು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡು. ಹೋಗು. ಓಕೆ. ಮುರಳಿ, ನಾನು ಅರವಿಂದ್ ಮಾತಾಡ್ತಿದ್ದೀನಿ. ಹೇಳ್ ಮಗ. ನೀನೇನು ಮಾಡ್ತೀಯ ಅಂದರೆ, ಇವಾಗ ವಾಟ್ಸಪ್ಪಲ್ಲಿ ಒಂದು ಪಿಕ್ ಕಳಿಸ್ತೀನಿ. ಅದರಲ್ಲಿ 4-5 ನಂಬರ್ ಇರುತ್ತೆ. ಆ ಅಡ್ರೆಸ್ನೆಲ್ಲ ನನಗೀಗಲೇ ಮೆಸೇಜ್ ಮಾಡು. ತುಂಬ ಅರ್ಜೆಂಟಾ? ಹೌದು ಕಣ, ತುಂಬ ಅರ್ಜೆಂಟು. ಆನ್ ದ ವೇಲ್ ಇದ್ದೀನಿ, ಆಫೀಸ್ಗೆ ಹೋಗಿ ತಕ್ಷಣ ಕಳಿಸ್ತೀನಿ. ಸರಿ, ಓಕೆ, ಕಳಿಸು. ಓಕೆಡಾ? ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಯಾ? ಈ ಫೋನ್ ಟಾರ್ಚರ್ ಇನ್ಮೇಲಿಂದ ನಿನಗೆ ಇರಲ್ಲ. ಆಮೇಲೆ ಹೊಸ್ದಾಗಿ ನೀನು ಟೆನ್ಷನಲ್ಲಿರ್ಬೇಕಾದ್ರೆ
ಮನೆಗೆ ಯಾರಾದ್ರೂ ಬಂದ್ರೆ ತಿನ್ನೋದಕ್ಕೆ ಕೊಡಲ್ವಾ? ಕೊನೆಗೂ ನಗ್ತಲ್ಲ. ಕಾಫಿ ತಗೊಂಡ್ ಬರ್ತೀನಿ. ಉಡುಪಿ ಹೋಟ್ಲಿಗೆ ಹೋದ್ರು ಕಾಫಿ ಸಿಗತ್ತೆ, ಆದ್ರೆ ಉಡುಪಿ ಹತ್ರ ಮಾತ್ರನೇ ಚುಚ್ತಿದೆ ಕಣೋ. ಗಡ್ಡ ಅಂದ್ರೆ ಚುಚ್ಚದೇ ಇರುತ್ತಾ? ಟ್ರಿಮ್ ಮಾಡ್ಕೊಂಡ್ ಬಂದಿದ್ರೆ ಇನ್ನೊಂದು ಸಿಕ್ತಿತ್ತೋ ಏನೋ. ಏಯ್ ಬಾರೋ ಸರ್ ಏನಾಯ್ತು ಸರ್? ಬಾರೋ ಹೊರಗಡೆ, ಬಾರೋ ಹೊರಗೆ. ಯಾಕೆ ಸರ್? ಹೊರಗಡೆ ಸರ್ ಹೇಳಿ ಸರ್, ಏನಾಯ್ತು ಅಂತ ಹೇಳಿ ಸರ್. ಸರ್ ಯಾಕೆ ಸರ್? ಸರ್ ಅದೇನು ಹೇಳಿ ಸರ್. ಸರ್ ನಂದು ಕೋಪ ಮಾಡ್ಕೋಬೇಡ, ಬರೋ ಕಡೆ ಎಲ್ಲ ಟ್ರಾಫಿಕ್ ಇತ್ತು, ಅದಕ್ಕೆ ಲೇಟ್ ಆಯಿತು. ಯಾಕೆ ಒಂಥರ ಡಲ್ ಆಗಿದೆಯಾ? ಅರವಿಂದ್, ನನಗೇನೋ ಗೊತ್ತಿಲ್ಲ, ತುಂಬ ಲೋನ್ಲಿಯಾಗಿ ಫೀಲ್ ಆಗ್ತಿದೆ. ನನಗೆ ಯಾರೂ ಇಲ್ವೇನೋ ಅಂತ ಫೀಲ್ ಆಗ್ತಿದೆ. ಭಯ ಆಗ್ತಿದೆ ಕಣೋ. ಈಗಷ್ಟೇ ಆ ಫೋನಲ್ಲಿ ಟಾರ್ಚರ್ ಮಾಡ್ತಿದ್ನಲ್ಲ, ಅವನು ಅರೆಸ್ಟ್ ಮಾಡಿದ್ರಲ್ಲ, ಅದಾದ್ಮೇಲೆ ಏನೋ ತೊಂದರೆ ಇಲ್ವಲ್ಲ, ಮತ್ತಿನ್ನೇನಕ್ಕೆ ಭಯ ನಿನಗೆ? ಬೇರೆ ಏನಾದರೂ ಹೊಸ ಸಮಸ್ಯೆನಾ? ಇಲ್ಲ ಕಣೋ, ಇವತ್ತು ಅವನು ಹೋದ, ನಾಳೆ ಬೇರೆಯವನೊಬ್ಬ ಬರ್ತಾನೆ. ರೋಡಲ್ಲಿ ನಡೆದಾಡಿದ್ರೆ ಭಯ ಆಗುತ್ತೆ, ಅಪಾರ್ಟ್ಮೆಂಟಲ್ಲಿ ಇರೋಕ್ಕೂ ಭಯ ಆಗುತ್ತೆ. ನನಗೆ ಜಾಗ, ಈ ಜನಗಳು, ಈ ಕಾಫಿ ಶಾಪ್ ಎಲ್ಲನೂ ಭಯ ಆಗುತ್ತೆ. ಬದುಕಬೇಕಂದ ಆಸೆನೇ ಹೋಗಿದೆ. ಈ ಒಂಟಿತನ ನಂಗೆ ಭಯ ಅನ್ನಿಸ್ತಿದೆ. ನಂದಿನಿ, ನೀನು ಮಾತಾಡ್ತಿರೋದು ಒಳ್ಳೆ ಸಣ್ಣ ಮಕ್ಕಳ ಥರ ಇದೆ. ಇಲ್ಲಿ ನೋಡು, ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲರೂ ನಿಂತರನೇ ಯೋಚನೆ ಮಾಡಿದ್ರೆ ಇಲ್ಲಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಮೊದಲು ಲೈಫಲ್ಲಿರೋ ನಂಬಿಕೆಯನ್ನು ಕಳ್ಕೋಬೇಡ. ಈ ಸಮಸ್ಯೆ ಎಲ್ಲ ಒಂದೆರಡು ದಿನದಲ್ಲಿ ಸರಿ ಹೋಗುತ್ತೆ. ನೀನು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರು. ಈ ಆರ್ಟಿಫಿಷಿಯಲ್ ಜಗತ್ತಿಂದ ಹೊರಗಡೆ ಬರಬೇಕು ಅರವಿಂದ್. ಬೇರೆ ಜಾಗಕ್ಕೆ ಹೋಗ್ಬೇಕು. ಆ ಜಾಗದಲ್ಲಿ ನಾನು ನೀನು ಮಾತ್ರ ಸಂತೋಷವಾಗಿ ಬಾಳ್ಬೇಕು. ಆಸೆ ಇದೆ ಅರವಿಂದ್. ಅಪ್ಪಾಡ, ನೀನು ಕೊಟ್ಟಿದ್ದ ಬಿಲ್ಡಪ್ನೆಲ್ಲ ನೋಡಿ ಎಲ್ಲಿ ನೀನು ನನ್ನೊಬ್ಬನೇ ಬಿಟ್ಟು ನೀನೊಬ್ಬಳೇ ಎಲ್ಲಾದ್ರೂ ಹೋಗ್ತೀಯ ಅಂದ್ಕೊಂಡಿದ್ದೆ. ಭಯನೇ ಆಗೋಯ್ತು. ನೀನಿಲ್ದೇನೆ ನನ್ನ ಜೀವನ ನೆನೆಸ್ಕೊಳ್ಳೋದಕ್ಕೆ ಆಗಲ್ಲ ಕಣು. 2-3 ದಿನ ಯಾವುದೇ ಟೆನ್ಷನ್ ಇಲ್ದೇನೆ ಯಾರು ಇಲ್ಲದೆ ಇರೋ ಜಾಗಕ್ಕೆ ಹೋಗೋಣ. ರಿಲ್ಯಾಕ್ಸ್ ಆಗಿರಬೇಕು. ಕರ್ಕೊಂಡು ಹೋಗ್ತೀಯ ಅರವಿಂದ್? ಇದೇನು ಪ್ರಶ್ನೆ ಅಂತ ಕೇಳ್ತೀಯಾ? ಖಂಡಿತ ಹೋಗ್ತೀವಿ, ನಾಳೆನೇ ಹೋಗ್ತೀವಿ, ಸರಿನಾ? ಹ್ಯಾಪಿ? ನಗು, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಅಷ್ಟೇ. ಮುದ್ದಿನ ಮಾತಾಡೋ ಗಿಳಿಯೇ, ಹೃದಯ ನೆನಸೋ ಇಬ್ಬನಿ, ಮುದ್ದಿನ ಮಾತಾಡೋ ಗಿಳಿಯೇ, ಹೃದಯ ನೆನೆಸುವ ಇಬ್ಬನಿ, ನಿನ್ನಂದ ಚಂದ ಹೊಗಳಲು ನಾನಿಂದು ಕವಿಯೂ ಆದೆ, ಮುಂಜಾನೆ ಎದ್ದು ನಾನು ನಿನ್ನ ನೋಡಿ ಮರಳು ಆದೆ. ಮುದ್ದಿನ ಮಾತಾಡೋ ಗಿಳಿಯೇ, ಹೃದಯ ನೆನೆಸೋ ಇಬ್ಬನಿಯೇ, ಹೂಮಳೆ
ಸಂಗ ಉಸಿರಲಿ ನಿನ್ನಯ ಹೆಸರಿದೆ ನನ್ ರಹಸ್ಯದ ಸ್ನೇಹಿತನೇ ನನ್ನುಸಿರಲಿ ಬೆರೆತವನೇ ನಿನ್ನೊಳಗೆ ನಾನಿಹೆನೆ ನಿನ್ನನು ಹುಡುಕುತ್ತನ ಬರುವೆ ಏನೇ ಆಗಲಿ ನಿನ್ನನ್ನು ಮರೆಯೋದಿಲ್ಲ ಉಸಿರೇ ಕಡಲೇಳು ದಾಟಿ ಬರುವೆ ಪ್ರೀತಿಯನು ಎಂದು ಬಿಡೆನು ಮುದ್ದಿನ ಮಾತಾಡೋ ಗಿಳಿಯೇ ಹೃದಯ ನೆನೆಸುವ ಇಬ್ಬನಿ ಕನ್ನಡದಕ್ಷರಮಾಲೆ ನೀ ಕಲಿಯಬೇಕು ಜಾಣೆ ಅರೆ ನಿನ್ನ ನೋಡಿ ಮೈಯ ಮರೆತೇನೆ ಕನಸಲಿ ಮನಸಲಿ ನೀನೆ ನಿನ್ನ ನೆನೆಯುವುದು ಕೂಡ ನಾನೇ ಹಗಲಲಿ ಇರುಳಲಿ ನಿಂದೇನೆ ಛಾಯೆ ಮೋಡಗಳು ಕರಗಿತಲೆ ಗಾಯಗಳು ಮಾಯಿತಲೆ ಅಯ್ಯಯ್ಯೋ ನನಗೇನಾಯಿತು ತಿಳಿದಿಲ್ಲವೇ ಬಲೆಯಲ್ಲಿ ಬಿದ್ದ ಮೀನಿನ ಹಾಗೆ ನಾ ಪ್ರೀತಿಲಿ ಬಿದ್ದೆ ನಾನೆಂದು ನಿನ್ನ ಪ್ರೀತಿ ಗುಂಗಲಿ ಇದ್ದು ಹೋದೆ ಮುದ್ದಿನ ಮಾತಾಡೋ ಗಿಳಿಯೇ ಹೃದಯವ ನೆನೆಸೋ ಇಬ್ಬನಿಯೇ Hello, bro. Can I have a lift? Where? I'm going this side. Just 2-3 kilometers away. Yeah, why not? Come. Yeah, all right. Yeah, thank you. Hey, bro. You're comfortable? Oh, yeah, thank you. So, where are you guys going? We are just going for trekking, bro. Oh, trekking. Yeah. That's cool, man. That's cool. You guys going for trekking? All right. Hey, can you stop here? Thank you so much for the ride. It was a nice ride. Okay, thank you. Welcome. Very kind of you, sir. Cool, Just bro. 1 minute. 1 minute. Okay, bye, dude. Oh, thank you so much. Have a nice day, man. Come back! Hey!
ಎಲ್ಲಿ ಹೋಗ್ತಿದ್ಯಾ ನೀನು? ಟ್ರೆಕ್ಕಿಂಗ್. ಜೀಪಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗಕ್ಕಾಗಲ್ಲ. ಟ್ರೆಕ್ಕಿಂಗ್ ಅಂದ್ರೆ ನಡ್ಕೊಂಡು ಹೋಗೋದು. ಹೌದಾ? ಅದ ಹಂಗೆ. ನೀನ್ ಬಾ, ನಾನು ಹೇಳ್ತೀನಿ ಹೇಗಂತ. ತಗೋ ಇಡ್ಕೋ. ಇದೇನಿದು? ಇವಾಗ ಬಾ. ಇನ್ನ ಎಷ್ಟು ದೂರ ಹೋಗ್ಬೇಕು? ಹೀಗೆ ಒಂದ್ 3-4 ಕಿಲೋಮೀಟರ್ ಹೋಗ್ಬೇಕು. ಸುತ್ತಿ ಸುತ್ತಿ ಮತ್ತೆ ಇಲ್ಲಿಗೆ ಬಂದ್ಬಿಡ್ತೀವಿ. ಇದ್ರ ಹೆಸರೇ ಟ್ರೆಕ್ಕಿಂಗ್. ಅರವಿಂದ್, ಇಲ್ಲಿ ನೋಡು ದೇವ್ರು, ಕೈ ಮುಗ್ದು ಹೋಗೋಣ. ಇದೆಲ್ಲ ದೇವಸ್ಥಾನನ? ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಸರಿ ಸರಿ, ನೀನ್ ಹೋಗು, ನಾನ್ ಕೈ ಮುಗ್ದು ಚೆನ್ನಾಗಿ ಬೇಡ್ಕೋ. ನನ್ಗೋಸ್ಕರ ಯಾರೂ ಇಲ್ಲ ಅಂತ ನಾನು ಎಷ್ಟೋ ದಿನ ಯೋಚನೆ ಮಾಡ್ತಿದ್ದೆ. ಆದ್ರೆ ಅರವಿಂದ್ ಬಂದ್ಮೇಲೆ ಆ ಯೋಚನೆನೇ ಇಲ್ಲ. ನಾನು ಅರವಿಂದ್ನ ಮದ್ವೆ ಆಗಿ ಜೀವನ ಪೂರ್ತಿ ಖುಷಿಯಾಗಿರ್ಬೇಕು. ಓಯ್. ಏ, ನನಗೆ ದೇವರು ದೇವಸ್ಥಾನ ಎಲ್ಲ ಆಗಲ್ಲ. ಅದ್ರ ಮೇಲೆ ಈ ಬೊಟ್ಟು ಬೇಡ್ಕೊಳ್ಳೋದು ಅದು ಆಗಲ್ಲ ನನಗೆ. ಇದು ನೀನೇ ಇಡ್ಕೋ, ಬಾ ಹೋಗೋಣ. ನಡಿ ನಡಿ. ಆರಾಮ ನೀನು. ಏನೋ ಮಗ, ಮ್ಯಾಟ್ರ್ ಮುಗಿಸ್ಬಿಟ್ಯಾ? ಇನ್ನು 2 ದಿನದಲ್ಲಿ ಮ್ಯಾಟ್ರ್ ಮುಗಿಸ್ಬಿಡ್ತೀನೋ. ಏಯ್, ಅರವಿಂದ್ ಅಂದ್ರೆ ಸುಮ್ಮನೆ ಅಂದ್ಕೊಂಡಿದ್ಯಾ? ಅವಳು ಈಗಷ್ಟೇ ನಾನು ಪೂರ್ತಿ ಕಂಟ್ರೋಲಿಗೆ ಸಿಕ್ಕಿದ್ದಾಳೆ. ನಾನಿವಾಗ ಏನು ಹೇಳಿದ್ರು ಕೇಳ್ತಾಳೋ. ಲೇ, ನಿನಗೆ ಮಜ್ಜೆ ಇದೆ ಕಣೋ. ನೋಡಿದ ತಕ್ಷಣ 10 ಫಿಗರ್ನ ಬುಟ್ಟಿಗೆ ಹಾಕೋತೀಯ. ನಿನಗೇನೋ ಹೇಳ್ಕೊಡ್ಬೇಕು? ಕೇಳಿ ಕಣೋ ನೀನು, ಪಕ್ಕಾ ಕೇಳಿ. ಗೌತಮ್ ಬೇಡ, ಗೌತಮ್ ಪ್ಲೀಸ್ ಬೇಡ. ಏನೋ ಸಕ್ಕತ್ತಾಗಿದ್ಯಾ? ಫೋಟೋ ನೋಡಿದಕ್ಕೆ ಇಷ್ಟ ಅಳ್ತಿದ್ಯಾ? ಇನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ಹೇಗಿರ್ತೀಯಾ? ಮಚ್ಚಿ, ಆ ಸಿಮ್ನ ಬಿಸಾಕು. ತಗೋ ಹೊಸ ಸಿಮ್. ತುಂಬಾ ಸೆನ್ಸಿಟಿವ್, ನೋಡ್ಕೊಂಡ್ ಹ್ಯಾಂಡಲ್ ಮಾಡು. ಸಪ್ಪೆ ಫುಟೇಜ್ ಎಲ್ಲ ಕಳಿಸ್ಬೇಡ, ಒಳ್ಳೆ ಫುಟೇಜ್ ನ ನೋಡ್ಕೊಂಡ್ ಕಳಿಸ್ಕೊಡು. ಇದು ಮುಗಿದ್ಮೇಲೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸಿಮ್ ರೆಡಿ ಆಗಿದೆ. ಇವತ್ತು ಇಡ್ತೀನಿ ಕಣೋ ಕ್ಯಾಮ್ರಾನ. ಅರವಿಂದ್, ಅರವಿಂದ್, ಟೀ ಬೇಕು. ಟೀ ಆಮೇಲೆ ಕುಡಿದ್ರೆ ಆಯ್ತು ಬಿಡು. ನನಗೆ ಟೀ ಬೇಕು. ಅಯ್ಯೋ, ಟೀ ತಾನೆ ಮಾಡ್ಕೊಡ್ತೀನಿ. ಈ ಹುಡುಗಿರ್ಗೆ ಆರ್ಡ್ರ್ ಮಾಡೋದು ಬಿಟ್ಟು ಬೇರೆ ಏನು ಬರೋಕ್ಕೆ ಸಾಧ್ಯ?
ಅರವಿಂದ್ ಬಾಯ್ಲಿ ಹೊರಗಡೆ ಬಂದು ನೋಡು. ವಾವ್, ಇಲ್ಲಿ ಬಾ ಅರವಿಂದ್. ಛೇ, ಎಸ್, ಹೇ ಅರವಿಂದ್, ಇಲ್ಲಿಗೆ ಬಾರು. ಏನಾಯ್ತೋ ನಿಂಗೆ? ಅರವಿಂದ್, ಏನಾಯ್ತು ಈಗ? ಯಾಕೆ ಮೂಡೌಟ್? ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಯಾರು ಹೇಳ್ತಿರೋ ಜಾಗಕ್ಕೆ ಹೋಗಿ ನಾವಿಬ್ರು ಸಂತೋಷವಾಗಿರ್ಬೇಕು ಅಂತ ನೀನ್ ತಾನೇ ಹೇಳಿದ್ದು. ಹೌದು ಹೇಳ್ದೆ. ಇವಾಗ ಸಂತೋಷವಾಗೇ ಇದೀವಿ ತಾನೇ? ಇದೀವಿ ಅಲ್ಲ, ಇದೀಯಾ? ಇಲ್ಲಿ ನೋಡು, ನೀನ್ ಸಂತೋಷವಾಗಿಲ್ವಾ? ನಂದಿನಿ, ಅದು ನೀನ್ ಬಂದಿದ್ದ ಕೆಲಸ ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಿದ್ಯಾ ನಂದಿನಿ. ಏನ್ ಹೇಳ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಸಂತೋಷ ಅನ್ನೋದು ಬರೀ ಹೊರಗಡೆ ಇರೋದಲ್ಲ. ಟೆಂಟ್ ಒಳಗೂ ಇರುತ್ತೆ, ಗೊತ್ತಾ? ಅರವಿಂದ್, ನೀನ್ ಸುತ್ತಿ ಸುತ್ತಿ ಎಲ್ಲಿಗೆ ಬರ್ತಿದ್ಯಾ ಅಂತ ಗೊತ್ತಾಯ್ತು. ಈ ದೇಹ, ಉಸಿರು ಎಲ್ಲಾನು ನಿನ್ಗೇನೆ. ಅದಕ್ಕೆ ಅಂತ ಟೈಮ್ ಇದೆ ಕಣೋ. ಟೈಮು ಜಾಗ ಅನ್ನೋದೆಲ್ಲ ಬೇರೆಯವ್ರಿಗೆ ನಂದಿನಿ. ನಮ್ ತರ ಒಂಟಿಯಾಗಿರೋ ಲವರ್ಸ್ಗಲ್ಲ. ವರ್ಕೌಟ್ ಆಗ್ಲಿಲ್ವೇ? ಇನ್ನೂ 2 ದಿನ ಇದೆಯಲ್ವಾ, ಹೇಗಾದ್ರೂ ಮಾಡಿ ಮುಗಿಸೋಣ. ಓಕೆ, ಚಿಲ್ ಔಟ್, ರಿಲ್ಯಾಕ್ಸ್. ಟ್ರೆಕ್ಕಿಂಗ್ ಹೋಗೋಣವಾ? ಏಯ್ ಹೇಳೋ ಹೇಳೋ ಹೇಳೋ. ಹೇಳೋ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಸರ್ ಬಿಟ್ಬಿಡಿ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ, ಬಿಟ್ಬಿಡಿ. ಹೇಳು. ಹೇಳ್ತೀನಿ ಸರ್.
ಅರವಿಂದ್ ಬಾ. ಬರ್ತೀನಿ, ಹೋಗು. ಯಾಕೋ ಅಲ್ಲೇ ನಿಂತ್ಕೊಂಡೆ? ಹೋಗು, ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ಅರವಿಂದ್, 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 ಅರವಿಂದ್. ಅರವಿಂದ್, 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 ಅರವಿಂದ್. ಅರವಿಂದ್, 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 ಆಟ ಆಡ್ಬೇಡ ಕಣೋ. ಅರವಿಂದ್, ಆಟ ಆಡ್ಬೇಡ ಕಣೋ. ಬಾರೋ, ಬಾ, ಬಾ. ಅರವಿಂದ್, ನನಗ್ ಭಯ ಆಗೋ ಥರ ಯಾಕೋ ನೀನ್ ಮಾಡಿದೆ? ಯಾಕೋ? ಇವಾಗ ನೀನೇನ್ ಮಾಡಕ್ ಹೋಗಿದ್ದೆ? ನಿನಗೇನೋ ಆಯ್ತು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಅದಕ್ಕೆ ನಾನ್ ಸಾಯೋಣ ಅಂತ ನಿರ್ಧಾರ ಮಾಡ್ಬಿಟ್ಟೆ ಕಣೋ. ನೀನಿಲ್ದೇ ಇರೋ ಈ ಬಾಳ್ ನನ್ಗೇನಿಕ್ಕೆ ಬೇಕಾಗಿಲ್ಲ. ಏನ್ ಮಾತಾಡ್ತಿದ್ದೆ ನೀನ್ ನಂದಿನಿ? ನಾನ್ ಸುಮ್ನೆ ತಮಾಷೆಗೆ. ಏಯ್ ಹೋಗೋ, ಆಟ ಆಡೋದಷ್ಟೇ ಅಲ್ಲ, ಇನ್ಮೇಲೆ ನನ್ನನ್ನು ಬಿಟ್ಟು ಎಲ್ಲೂ ಕದ್ಲಂಗೂ ಇಲ್ಲ. ಸತ್ತೋಗ್ತೀನಿ ಕಣೋ.
ನಂದಿನಿ ಬೇಬಿ ಮಾ ಏಯ್ ಎದ್ದೇಳೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಬೇಬಿ ಮಾ, ಹ್ಯಾಪಿ ಬರ್ತ್ಡೇ ಟು ಯು. ನಿನ್ನ ಬರ್ಡೇಗೆ ನನ್ನ ಗಿಫ್ಟು. ಯಾಕೆ ಹುಟ್ಟಿದ ದಿನ ಇಷ್ಟೊಂದು ಅಳ್ತಿದ್ಯಾ? ಇಲ್ಲ ಕಣೋ, ಇದು ಆನಂದ ಕಣ್ಣೀರು. ಬೇಡ ಬೇಬಿಮ್ಮ, ನಿನ್ನ ಕಣ್ಣಿಂದ ಕಣ್ಣೀರು ಬರಬಾರ್ದು. ಅದು ಆನಂದದ ಕಣ್ಣೀರು ಆಗಿದ್ರೂ ಸರಿ, ಬರಬಾರ್ದು ಅಷ್ಟೇ, ಸರಿನಾ? ಈ ಗಿಫ್ಟ್ನ ನೀನೇ ತೆಗೆದು ನೋಡೋಕ್ಕಿಂತ ಮುಂಚೆ ಅದರಲ್ಲಿ ಏನಿದೆ ಅಂತ ನಾನೇ ಹೇಳ್ಬಿಡ್ತೀನಿ. ಒಂದು ಸುಂದರವಾಗಿರೋ ಸೀರೆ ಇದೆ. ಒಂದು ಕೆಲಸ ಮಾಡ್ತೀಯಾ? ನನಗೋಸ್ಕರ ಹುಟ್ಟಿ ತೋರಿಸ್ತೀಯಾ? ನಿನ್ನ ಬರ್ತ್ಡೇ ಸರ್ಪ್ರೈಸ್ ಇನ್ನೂ ಮುಗ್ದಿಲ್ಲ, ಇನ್ನೂ ಒಂದು ಸರ್ಪ್ರೈಸ್ ಇದೆ. ಅದೇನು ಅಂತ ಈ ಸ್ಯಾರಿ ಉಟ್ಕೊಂಬಾ, ನಾನು ಹೇಳ್ತೀನಿ. ನಾನು ವೆಯ್ಟ್ ಮಾಡ್ತಿರ್ತೀನಿ. ಅರವಿಂದ್, ಹೇಗಿದೆ? ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ. ಸರ್ಪ್ರೈಸ್ ಇದೆ. ನನಗೆ ನಂಬಕ್ಕೆ ಆಗ್ತಿಲ್ಲ. ವಾವ್, ಇದು ಕನ್ಸ ಇಲ್ಲ ನಿಜನಾ? ಒಂದೊಂದು ಬರ್ತ್ಡೇಗೂ ನನಗೆ ವಿಶ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಗೀತಾ ಬಿಟ್ಟರೆ ಬೇರೆ ಯಾರೂ ಇರ್ತಿರ್ಲಿಲ್ಲ. ಆದರೆ ಈ ದಿನ ಈ ಚಂದ್ರ, ಈ ಆಕಾಶ, ಈ ನಕ್ಷತ್ರಗಳು, ಈ ದೊಡ್ಡ ಕಾಡು, ಇದೆಲ್ಲ ನನಗೆ ವಿಶ್ ಮಾಡ್ತಿದೆ ಅನ್ನೋ ಫೀಲಿಂಗ್. ನೀನು ನನಗೆ ಸಿಗದೆ ಹೋಗಿದ್ರೆ ಇದೆಲ್ಲ ನಾನು ಮಿಸ್ ಮಾಡ್ಕೋತಿದ್ದೆ ಕಣೋ. ಅರವಿಂದ್, ಐ ಲವ್ ಯು. ಇವತ್ತು ನನ್ನ ಹೊಸದಾಗಿ ಹುಟ್ಟಿದ್ದೀನಿ ಅನ್ನಿಸ್ತಿದೆ. ನನ್ನ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆಲ್ಲ ನನಗೆ ಯೋಗ್ಯತೆ ಇದೆ ಅಂತ. ನಿನಗೆ ಆ ಯೋಗ್ಯತೆ ಇರೋದು. ನಿನ್ನೆಲ್ಲ ನಮ್ಮ ಅಪ್ಪ ಅಮ್ಮನ ಕಾಣ್ತೀನಿ. ಒಂದು ಲೆಕ್ಕದಲ್ಲಿ ನಾನು ಅಪ್ಪ ಅಮ್ಮ ಇಲ್ಲದೆ ಇರೋ ಅನಾಥನೇ. ಅರವಿಂದ್, ಪ್ರೀತಿ ಬಾಂಧವ್ಯ ಎಲ್ಲ ಏನು ಅಂತ ಗೊತ್ತಿಲ್ಲದೇನೆ ಬೆಳೆದೆ. ಆದರೆ ನೀನೇ ನನಗೆ ಎಲ್ಲ ಅರ್ಥ ಮಾಡಿಸ್ದೆ. ಇಲ್ಲ ಕಣೋ, ನಿನಗೆ ನಾನಿದ್ದೀನಿ.
ಈ ಪ್ರಪಂಚದಲ್ಲಿ ನಾವಿಬ್ರು ಮಾತ್ರ ಅನಾಥರಲ್ಲ. ನಿನಗ್ ನಾನಿದ್ದೀನಿ, ನನಗ್ ನೀನಿದ್ಯಾ. ನಮ್ಮ ಅಪ್ಪ ಅಮ್ಮನ ನೆನಪಿಗೋಸ್ಕರ ಈ ರಿಂಗ್ ಮಾತ್ರ ನನ್ನ ಹತ್ರ ಇರೋದು. ಯಾವಾಗ ನನ್ನ ಜೀವನ ನಿನ್ನ ಹತ್ರ ಕಳಿತೀನೋ, ಇನ್ಮೇಲೆ ಈ ರಿಂಗ್ ನಿನ್ನ ಹತ್ರನೇ ಇರಲಿ. ನಿನಗಾಗಿಯೇ ನಾ ಬಂದೆ, ನಿನ್ನರಪಿನಲಿ ನನ್ನೇ ಮರೆತೆ, ಹೆಂಡೇವತೆ ನೀನೆಲ್ಲೇ, ನೀನೇ ಮಾಯೆ ಕಂಡೆ ನಾನು ಕನಸಲಿ ನನಸಿನಲಿ ನೀನಲ್ಲವೇ. ಹೃದಯವು ಬೆರೆತು ಮನಸ್ಸಲ್ಲಿ ಬೆರೆತು ಕಣ್ಣಲ್ಲಿ ಕವಿತೆಯಾಗಿ ಬೆರೆತಾಯಿತೆ. ನಿನ್ ಪ್ರೀತಿಯ ನಾ ಪೂಜಿಸಿದೆ, ಉಸಿರೇ ನೀನೋ ನನ್ನೊಲವೇ. ನಿನ್ನರಪಿನಲಿ ನನ್ನೇ ಮರೆತೆ, ಹೆಂಡೇವತೆ something baby, ಹೆಣ್ಣೆ ನನ್ನೇ ನೀನು ಮರುಳು ನಾನಾದೆ. ನೀ ನಡೆದರೆ ಹೀಗೆ ನಾನು ನನ್ನ ಮರೆತೆ, ನಿನ್ನ ಮಾತೆ ಟಾಪ್ ನಾಚ ನನ್ನ ಮನಸ್ಸಲ್ಲಿ ಏನೋ ಆಯ್ತೆ. ಕರಗೋ ಮೋಡ ಹಾರುವ ಹಾಗೆ ನನ್ ಮನವು ಇಂದು ಹಾರಾಡಿದೆ. ಕಡಲಾಲೆಯ ನೊರೆಯ ಹಾಗೆ ನೀನು ನಾನು ಬೆರೆತಾಯಿತು. I am in love with you, stronger than love for you. ನನ್ನಮ್ಮ ಬೇಬಿಮ್ಮ ಚಿನ್ನಮ್ಮ, I am in love with you, stronger than love for you. ನನ್ನಮ್ಮ ಬೇಬಿಮ್ಮ. ನನ್ನವ ಇವ ಎಂದಿಗೂನು ಮನ ತುಡಿಯುತ್ತಿದೆ. ಇಂದು ನಿನ್ನ ಪ್ರೀತಿಯ ತಿಳಿದೆ, ನಿನಗಾಗಿ ನಾನು ಅಲೆದೇನೆ.
ಬೇಕಾ? ಓಯ್, ಆ ಇನ್ನೊಂದು ಬೇಕಾ? ಆ, ಬೇಡ ಬೇಡ ನೀನು ತಿನ್ನು. ಆ? ಏ ನನ್ನ ಫೋನ್ ರಿಂಗ್ ಆಗ್ತಿದೆ. ಈ ಏರಿಯಾದಲ್ಲಿ ಸಿಗ್ನಲೇ ಸಿಗಲ್ಲ. ನಾನು ನೋಡ್ಕೊಂಡ್ಬರ್ತೀನಿ ಇಡಿ. ಬೇಬಿಮ್ಮ, ಆಫೀಸಿಂದ ಒಂದು ಇಂಪಾರ್ಟೆಂಟ್ ಕಾಲು. ಯಾವತ್ತು ಈ ಏರಿಯಾದಲ್ಲಿ ಸಿಗ್ನಲ್ ಸಿಗಲ್ಲ. ಇವತ್ತೇನೋ ದಿಢೀರಾಗಿ ಸಿಕ್ಬಿಟ್ಟಿದೆ. ಏನೋ ಅರ್ಜೆಂಟ್ ವಿಷಯನೇ ಇರ್ಬೇಕನ್ಸುತ್ತೆ. ನಾನು ಹಂಗೆ ಸಿಗ್ನಲ್ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ಮಾತಾಡ್ಬಿಟ್ಟು ಬರ್ತೀನಿ. ಇನ್ನೊಂದು ಪೀಸ್ ಹಾಕೊಂಡು ತಿನ್ನು. ಹಲೋ, ಎಲ್ಲೋ ಇದೆಯಾ? ಕೇಳಿಸ್ತಿದೆ, ಹೇಳು. ಎಲ್ಲೋ ಇದೆಯಾ? ಕೊಡೈಕೆನಾಲಲ್ಲಿ. ಲೇ, 2-3 ದಿನ ಆಯ್ತು ಕೊಡೈಕೆನಾಲ್ಗೆ ಹೋಗಿ. ಯಾಕೋ ವಿಡಿಯೋ ಇನ್ನೂ ಕಳಿಸಿಲ್ಲ? ಈ ಫೂಟೇಜ್ ಬಗ್ಗೆ ಎಲ್ಲ ಕೇಳಕ್ ಹೋಗ್ಬೇಡ. ನನ್ನನ್ನು ಯಾವುದಕ್ಕೂ ಕಾಂಟ್ಯಾಕ್ಟ್ ಮಾಡಬೇಡ. ಲೇ, ಏನೋ ಹೇಳ್ತಿದ್ಯಾ? ಲೇ, ನೀನು ಫೂಟೇಜ್ ಕಳಿಸ್ತೀಯಾ ಅಂತ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಲ್ಲೋ. ಅಂತ ಕಚ್ಚಡ ಕೆಲಸನೆಲ್ಲ ನಾನು ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಅವಳ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮಾತಾಡ್ದಾ? ಸಿಗ್ನಲ್ ಸಿಕ್ತಾ? ಕೊಡಿಲಿ, ನಾನು ಒಂದು ಫೋನ್ ಮಾಡ್ತೀನಿ. ನಾಟ್ ರೀಚಬಲ್. ಸರಿ, ಇವತ್ತೇನು ಪ್ಲ್ಯಾನ್? ಪ್ಲ್ಯಾನು ಇಲ್ಲೇ ಪಕ್ಕದಲ್ಲಿ ಒಂದು ಫ್ಲವರ್ ಗಾರ್ಡನ್ ಇದೆ ಬೇಬಿಮ್ಮ. ಹೋಗೋಣವಾ? ಎಲ್ಗೆ? ಗಾಡಿ ಮೆಕ್ಯಾನಿಕ್. ಸುಮ್ಮನೆ ಸ್ಟ್ರೈನ್ ಮಾಡ್ಕೋಬೇಡ. ನಾನು ಹೋಗಿ ಮೆಕ್ಯಾನಿಕ್ನ ಕರ್ಕೊಂಬಂದ್ರೇ ನಾವು ಊರಿಗೆ ಹೋಗಕ್ಕೆ ಸಾಧ್ಯ. ನೀನು ಆರಾಮಾಗೆ ಟೆಂಟಲ್ಲೇ ರೆಸ್ಟ್ ತಗೋ. ಏನು ಬರಲಾ? ಅರವಿಂದ್, ಏನು ಬೇಬಿಮ್ಮ? ಎಷ್ಟೊತ್ತಾಗ್ಬೋದು? 2 hours ಆಗುತ್ತೆ. ಅಷ್ಟೊತ್ತಾಗುತ್ತಾ? ಏಯ್, ಏನಾಯ್ತು? ನನ್ನಿಂದ ದೂರ ಆದಾಗ ಸ್ವಲ್ಪ ಹೊತ್ತು ಕೂಡ ಬಿಟ್ಟಿರೋಕ್ಕಾಗಲ್ಲ. ಕೊನೆವರೆಗೂ ನನ್ನ ಜೊತೆನೇ ಇರ್ತೀಯಾ? ಪ್ರಾಮಿಸ್, ನಾನು ಸಾಯೋವರೆಗೂ ನಿನ್ನ ಜೊತೆನೇ ಇರ್ತೀನಿ. ಓಕೆನಾ? ತುಂಬ ದೂರ ಹೋಗ್ಬೇಕು. ನಿನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬಾರ್ದು ಅಂತ ಅಷ್ಟೇ. ನಾನು ಹೋಗಿ ಬೇಗ ಬರ್ತೀನಿ. ನನ್ನ ಲೈಫ್ ಪೂರ್ತಿ ನಿನ್ನ ಈ ಕಾರ್ಡ್ನ ಮರೆಯೋಕೆ ಆಗಲ್ಲ. ನೀನು ನನ್ನ ಜೊತೆ ಇದ್ರೆ ನನಗೇನೋ ಈ ಪ್ರಪಂಚನೇ ನನ್ನ ಜೊತೆ ಇದೆ ಅನ್ನೋ ಫೀಲಿಂಗ್. ಇಷ್ಟೇ ಇದ್ರೆ ಸಾಕು ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗು ಪ್ಲೀಸ್. ಏಯ್, ಇನ್ನು ಸ್ವಲ್ಪ ಹೊತ್ತೇನು? ನನ್ನ ಜೀವನ ಪರ್ಯಂತ ನಾನು ನಿನ್ನ ಜೊತೆ ಮಾತ್ರ ಬದುಕಿರ್ತೀನಿ. ಈ ನಿನ್ನ ಸಂತೋಷ ನಾನು ಬದುಕಿರೋವರೆಗೂ ಹೀಗೇ ಇರುತ್ತೆ. ಡೋಂಟ್ ವರಿ. ನಾನು ಹೋಗಿ ಬರ್ಲಾ? ಅರವಿಂದ್, ಇವಾಗ ಏನ್ ಬೇಬಿಮಾ? ಇಲ್ ಬಾ. ಲಿಪ್ಸ್ ನೋಡು ಎಷ್ಟು ಡ್ರೈ ಆಗಿದೆ. ಓ, ಹೋಗು ಹೋಗು. ಇಷ್ಟು ವರ್ಷ ನಾನು ಹೇಗೇಗೋ ಬದುಕ್ಬಿಟ್ಟೆ. ಆದರೆ ಇವಾಗ ಹೀಗೆ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಇದುವರೆಗೂ ನಿನ್ನ ನಂಬಿರಲಿಲ್ಲ. ದೇವರು ಅನ್ನೋ ಮರ್ಯಾದೆನೂ ಕೊಟ್ಟಿಲ್ಲ. ಆದರೆ ಮೊದಲನೇ ಸಲ ನಂಬಿಕೆಯಿಂದ ಒಂದು ವಿಷಯನ ಕೇಳ್ತಿದ್ದೀನಿ. ನಂದಿನಿ ಜೊತೆ ಸಂತೋಷವಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ. ಅವಳು ತುಂಬ ಒಳ್ಳೆ ಹುಡುಗಿ. ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳಿಗೂ ನನಗೂ ತಡ ಇಲ್ಲದೆ ಮದುವೆ ಆದರೆ ಸಾಕು. ಅದನ್ನು ನೀನೇ ಮಾಡಿ ಮುಗಿಸ್ಬೇಕು.
ಹಲೋ ಗೀತಾ. ಹಲೋ ಹಲೋ ನಂದಿನಿ. ಹಲೋ 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 ನಂದಿನಿ, ಎಲ್ಲಮ್ಮ ಇದೆಯಾ? ಅಣ್ಣ, ನನ್ನ ಫ್ರೆಂಡ್ ಜೊತೆ ಆಚೆ ಬಂದಿದ್ದೀನಿ. ಗೀತಾ ಫೋನ್ ನಿಮ್ಮ ಹತ್ರ? ಹೇಳ್ತೀನಮ್ಮ. ಒಂದು ಮುಖ್ಯವಾದ ವಿಷಯ ಹೇಳೋದಕ್ಕೆ 3 ದಿನಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಅಮ್ಮ. ಆದ್ರೆ ನಿನ್ನ ನಂಬರ್ ನಾಟ್ ರೀಚಬಲ್ ಆಗಿ ಬರ್ತಾ ಇತ್ತು. ಗೀತಾ ಬಗ್ಗೆ ಒಂದು ಡೀಟೇಲ್ ಬೇಕಿತ್ತಮ್ಮ. ಏನಣ್ಣ? ಗೀತಾ ಯಾವುದೋ ಒಂದು ಹುಡುಗನ ಲವ್ ಮಾಡ್ತಾ ಇದ್ಲು. ಅದ್ ಯಾರಂತ ನಿನಗೆ ಗೊತ್ತೇನಮ್ಮ? ಗೀತಾ ಒಂದು ಹುಡುಗನ್ನ ಲವ್ ಮಾಡ್ತಿದ್ಲು ಅಂತ ಗೊತ್ತು, ಆದ್ರೆ ಅದು ಯಾರಂತ ಗೊತ್ತಿಲ್ಲ ಅಣ್ಣ. ಏನಾಯ್ತಣ್ಣ? ಗೀತಾನ ಲವ್ ಮಾಡ್ತಾ ಇದ್ದವನು ಒಬ್ಬ ವುಮನೈಸರ್ ಕಣಮ್ಮ. ಅವನು ನಂಬಿ ಇವಳು ಅವ್ನು ಕರೆದಿದ್ದ ಜಾಗಕ್ಕೆಲ್ಲ ಹೋಗ್ತಾ ಇದ್ಲು. ಅದಲ್ದೆ ಅಪ್ಪೋರ್ಕಿ ವಿಡಿಯೋ ತೆಗೆದು ಹಣಕ್ಕಾಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದನ್ ಕಣಮ್ಮ. ಗೌತಮನ ಹೆಸರಲ್ಲಿ ಚಾರು ಅನ್ನೋ ಹುಡುಗಿನ ಯಾಮಾರಿಸಿದ್ದಾನೆ. ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆ ರಾಸ್ಕಲ್ ಬಗ್ಗೆ ನಿನ್ಗೆ ಇನ್ಫಾರ್ಮೇಶನ್ ಮೇಲ್ ಮಾಡ್ತೀನಿ. ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಹೇಳಮ್ಮ. ಖಂಡಿತ ಅಣ್ಣ. ಅಣ್ಣ, ಗೀತಾ ಆ ವಿಡಿಯೋ ನೋಡಿ ಗೀತಾ ಅವಮಾನ ತಡ್ಕೊಳಕ್ಕಾಗ್ತದೆ 3 ದಿವಸಗಳ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಕಣಮ್ಮ. ಅಣ್ಣ, ಹಲೋ ಹಲೋ ನಂದಿನಿ. ಹಲೋ ಗೀತಾ. ಅರವಿಂದ್, ಹಲೋ ಹಲೋ ನಂದಿನಿ, ನಿನ್ಗೇನಾಗಿಲ್ಲ ತಾನೆ? ನಂದಿನಿ, ಇವಾಗ ಎಲ್ಲಮ್ಮ ಇದ್ಯಾ? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಏನಾಯ್ತಮ್ಮ? ಹೇಳು ನಂದಿನಿ, ಏನಾಯ್ತು? ತಪ್ಪು ಮಾಡ್ಬಿಟ್ಟೆ ಅಣ್ಣ. ಗೀತಾ ಮಾಡಿದ ಅದೇ ತಪ್ಪು ನಾನು ಮಾಡ್ಬಿಟ್ಟೆ ಅಣ್ಣ. ಏನಮ್ಮ ಹೇಳ್ತಿದ್ಯಾ? ಗೀತಾ ಯಾವ ಪೊರ್ಕಿ ಜೊತೆ ಮಾಡಿದ್ಲು ಅದ್ ಗೊತ್ತಿಲ್ದೆ ನಾನು ಅವನ್ನ ಲವ್ ಮಾಡಿ ಮಾಡ್ಬಿಟ್ಟೆ ಅಣ್ಣ. ಸರಿ, ರಿಲ್ಯಾಕ್ಸ್ ಅಮ್ಮ. ಈಗ ನೀನ್ ಎಲ್ಲಿದ್ಯಾ? ಅವನ ಜೊತೆ ಇದ್ದಾನ?
ನಾನು ಅವನ ಜೊತೆನೇ ಕೊಡೈಕನಾಲಿಗೆ ಬಂದಿದ್ದೀನಿ. ನಾವು ಬಂದು ನಮ್ಮದು ಜೀಪ್ ರಿಪೇರಿ ಆಗಿದೆ. ಅವ್ನು ಮೆಕ್ಯಾನಿಕ್ ಕರ್ಕೊಬರಕ್ಕೆ ಹೋಗಿದ್ದಾನೆ. ನಾನು ಆ ಗ್ಯಾಂಗ್ನಲ್ಲಿ ಇದ್ದಂಥ ಒಬ್ಬ ಡೀಟೇಲ್ಸ್ ತಗೊಂಡು ಕೊಡೈಕೆನಾಲಿಗೆ ಬಂದಿದ್ದೀನಿ. ನೀನು ಟೆನ್ಷನ್ ತಗೋಬೇಡಮ್ಮ, ನಾನು ಹೇಳಿದಷ್ಟು ಮಾಡಿದ್ರೆ ಸಾಕು ಕಣಮ್ಮ. ಸರಿ ಅಣ್ಣ, ನಾನು ಇವಾಗ ಏನು ಮಾಡಬೇಕು? ಆ ಗ್ಯಾಂಗ್ನವ್ರದ್ದು ಸೆಲ್ ಫೋನ್, ಲ್ಯಾಪ್ಟಾಪ್, ಯಾವುದೇ ಎವಿಡೆನ್ಸ್ ಸಿಕ್ಕಿದ್ರು ಅದನ್ನ ಸೇಫ್ ಆಗಿ ಇಟ್ಕೊಂಡು ನೀನು ಸ್ವಲ್ಪ ಹುಷಾರಾಗಿರಮ್ಮ. ನಾನಿನ್ನು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಬರ್ತೀನಿ ಕಣಮ್ಮ. ಸರಿ ನೀನು ಅಣ್ಣ. ಧೈರ್ಯವಾಗಿರು, ನಾನು ಬರ್ತೀನಿ. ಬೇಬಿಮಾ ರೆಡಿ ಆಗ್ಬಿಟ್ಯಾ? ಯಾವಾಗ ನೋಡಿದ್ರು ನಿನಗೆ ಅರ್ಜೆಂಟೇ ಅಲ್ವಾ? ನಮ್ಮ ಮದ್ವೆಗೋಸ್ಕರ ಏನೇನೆಲ್ಲ ತಂದಿದ್ದೀನಿ ನೋಡು. ಹೂನಾರ, ತಾಳಿ. ಏನೋ ಬೇಬಿಮಾ, ಇಲ್ಲಿಗೆ ಬರ್ಬೇಕಾದ್ರೆ ನಾನು ನೀನು ಲವರ್ಸ್ ಆಗಿ ಬಂದ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ನೀನು ಗಂಡ ಹೆಂಡತಿಯಾಗಿ ಹೋಗ್ತಿದೀವಿ. ಹೇಗೆ? ಇದೇ ತರನೇ ಗೀತಾನ ಮದ್ವೆ ಆದ. ಯಾವ ಗೀತಾ? ಎಷ್ಟ್ ಚೆನ್ನಾಗಿ ಗೀತಾ ಜೀವನ ಹಾಳು ಮಾಡಿದ್ಯಾ ನೀನು ಪೊರಕಿ. ನಂದಿನಿ, ಇಲ್ಲಿ ನೋಡ್ ನಂದಿನಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ ನಂದಿನಿ. ನಂದಿನಿ ನಂದಿನಿ ಪ್ಲೀಸ್ ನಂದಿನಿ, ಇಲ್ಲಿ ನೋಡ್ ನಂದಿನಿ, ನಾನು ಹೇಳೋದನ್ನ ಒಂದೇ ಒಂದ್ಸರಿ ಕೇಳಿ ನಂದಿನಿ. ಗೊತ್ತಾಗಿದೆ, ನಾನು ಒಪ್ಕೋತೀನಿ, ನಾನು ಕೆಟ್ಟವನೇ. ಆದ್ರೆ ನಾನು ಬದಲಾಗಿದ್ದೀನಿ ಬೇಬಿಮಾ. ಎಲ್ಲ ನಿನ್ ಶುದ್ಧವಾದ ಪ್ರೀತಿಯಿಂದ ನನ್ನ ಬದಲಾಯಿಸಿದೆ ಬೇಬಿಮಾ. ಇವಾಗ ನಾನು ನಿಜ ಬಾಳ್ಬೇಕು ಅಂದ್ಕೊಂಡಿದ್ದೀನಿ ಬೇಬಿಮಾ. ಬೇಬಿಮಾ ಪ್ಲೀಸ್ ಬೇಬಿಮಾ. ಹುಡುಗಿರ್ ಜೀವನ ಹಾಳು ಮಾಡ್ಬಿಟ್ಟು ಇವಾಗ ನನ್ನ ಯಾವಾರಿಸ್ಬಿಟ್ಟು ನಿಮ್ಗೆಲ್ಲ ಒಂದ್ ಜೀವನ ಇದ್ಯಾ? ನೀನ್ ಮಾಡಿರೋ ಕೆಟ್ಟ ಕೆಲಸ ಎಲ್ಲ ಇದ್ರಲ್ಲಿದೆ. ನಿಮ್ಮನ್ನೆಲ್ಲ ನೇಣು ಹಾಕಿದ್ರು ಕೂಡ ನೀನ್ ಮಾಡಿರೋ ಪಾಪ ಎಲ್ಲ ತೀರೋದಿಲ್ಲ. ಹೋಗ್ಬೇಡು ಬೇಬಿಮಾ, ನನ್ನ ಮಾತು ಸ್ವಲ್ಪ ಕೇಳಿಸ್ಕೊ ಬೇಬಿಮಾ. ಬೇಬಿಮಾ ಒಂದ್ ನಿಮಿಷ ಬೇಬಿಮಾ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ ಬೇಬಿಮಾ. ಪ್ಲೀಸ್ ಬೇಬಿಮಾ, ಪ್ಲೀಸ್ ಬೇಬಿಮಾ. ಪ್ಲೀಸ್ ಬೇಬಿಮಾ, ನಾನು ಹೇಳಿದ್ರು ಒಂದ್ಸರಿ ಕೇಳು ಬೇಬಿಮಾ. ಅಯ್ಯೋ ಪ್ಲೀಸ್ ಬೇಬಿಮಾ, ನಾನು ತಪ್ಪು ಮಾಡ್ಬಿಟ್ಟೆ, ಒಪ್ಕೋತೀನಿ ನಾನು. ಪ್ಲೀಸ್ ಬೇಬಿಮಾ, ನನ್ನ ಒಂದ್ಸರಿ ನಂಬು. ಪ್ಲೀಸ್ ಬೇಬಿಮಾ. ನೀನ್ ಮಾತಾಡ್ಬೇಡ ಕಣ. ನಂಬ್ಕೊಂಡ್ ಬಂದು ಹುಡುಗಿರ್ ಪ್ರಾಣ ಮತ್ತೆ ಜೀವನ ಹಾಳು ಮಾಡ್ದಲ್ಲ ನೀನು. ನೀನೊಬ್ಬ ಮನುಷ್ಯನೇ ಅಲ್ಲ. ಬೇಬಿಮಾ, ನಾನು ಹೇಳೋದು ಒಂದ್ಸರಿ ಕೇಳು ಬೇಬಿಮಾ. ಹಾಗೆಲ್ಲ ಏನು ಇಲ್ಲ ಬೇಬಿಮಾ. Hey, look, can I get my bag? This is my bag. Give my bag. No. Give my bag. ನನ್ನ ಬೇಬಿ ಮೇಲೆ ಕೈ ಇಡ್ತೀಯಾ? ನಂದಿನಿ, ನಾನು ಹೇಳೋದನ್ನ ಕೇಳಿಸ್ಕೊಂಡು ನಂದಿನಿ. ಅಲ್ಲೆಲ್ಲ ಹೋಗ್ಬೇಡ, ನಾನು ಹೇಳೋದನ್ನ ಕೇಳಿಸ್ಕೊಂಡು ನಂದಿನಿ. ನನ್ನ ಮಾತು ಕೇಳು ನಂದಿನಿ, ನಿಂತ್ಕೊಂಡು ನಂದಿನಿ. ನೋಡ್ಕೊಂಡು ಹೋಗು ಬೇಬಿಮಾ, ಹಾಗೆಲ್ಲ ಹೋಗ್ಬೇಡ ಬೇಬಿಮಾ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಅಯ್ಯೋ ಬೇಬಿಮಾ, 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 ನಿಲ್ಲು ಬೇಬಿಮಾ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ ಬೇಬಿಮಾ. ಇಲ್ಲಿ ನೋಡು, ನಾನು ಏನು ಹೇಳ್ತಿದ್ದೀನಿ ಅದನ್ನ ಸ್ವಲ್ಪ ಕೇಳಿಸ್ಕೊ ಬೇಬಿಮಾ. ಬೇಬಿಮಾ, ಬೇಬಿಮಾ. ಏಯ್, ನಿನ್ ಪಾರ್ಟ್ನರ್ನ ಬರಕ್ ಹೇಳ್ಬಿಟ್ಟು ನನ್ನ ಹತ್ರ ಡ್ರಾಮಾ ಮಾಡ್ತಿದ್ಯಾ? ನಿಮ್ ಗ್ರೂಪ್ ಪೂರ್ತಿ ನಾನು ಕಾನೂನು ಮುಂದೆ ನಿಲ್ಲಿಸ್ತೀನಿ. ನೀನ್ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ನಿಲ್ಸು, ನಾನು ಸಂತೋಷವಾಗಿ ಬಂದು ನಿಂತ್ಕೋತೀನಿ. ಆದ್ರೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ ಬೇಬಿಮಾ. ಅವ್ನು ಬರ್ತಿದಾನಲ್ಲ, ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಬೇಬಿಮಾ. ನಾನು ಹೇಳೋದನ್ನ ನಂಬು. ಸೂಪರ್ ಡ್ರಾಮಾ ಕಣೋ. ಈ ತರನೇ ನಾಟಕ ಆಡಿ ಆಡಿ ನನ್ನನ್ನು ನಂಬಿಸ್ದೆ ಅಲ್ಲ? ಏಯ್, ಏನ್ ನಡೆಸ್ದೆ? ನಾನೇನ್ ನಂಬಿಸ್ದೆ? 4 ದಿನ
ಒಂದೇ ಟೆಂಟ್ ಅಲ್ಲಿ ಒಂದೇ ಬೆಡ್ ಮೇಲೆ ಪಕ್ಕದಲ್ಲಿ ಮಲಗಿದ್ದೆ. ಎಷ್ಟೊತ್ತು ಬೇಕಾಗಿತ್ತು ಅವನಿಗೆ ವಿಡಿಯೋ ಮಾಡಿ ಕಳ್ಸೋದಕ್ಕೆ? ಯಾಕೆ ಕಳ್ಸಿಲ್ಲ ಗೊತ್ತಾ? ಲವ್ ಕಡೆ ನಿನ್ ಮೇಲೆ ನಿಜವಾದ ಪ್ರೀತಿ ನನ್ಗೆ. ನನ್ ಮೂತಿ ನೋಡಕ್ಕಾಗದೆ ಆ ಕಡೆ ತಿರ್ಕೊಂಡಿದ್ಯಲ್ಲ, ನನ್ ಮೂತಿ ನೋಡು ಒಂದೇ ಒಂದ್ಸರಿ ನೋಡು. ಇಲ್ಲಿ ನೋಡು ನಿನಗೆ ಗಡ್ಡ ಇಷ್ಟ ಅಲ್ಲ ಅಂತ ಹೇಳಿದಕ್ಕೆ ನೀಟಾಗಿ ಶೇವ್ ಮಾಡಿಸ್ಕೊಂಬಂದು ನಿನ್ ಮುಂದೆ ನಿಂತಿದ್ದೀನಿ. ನೀನ್ ನೋಡಿದ್ರೆ ನನ್ ಮುಖ ನೋಡಿದ್ರೆ ಆ ಕಡೆ ತಿರ್ಗಿದ್ಯಲ್ಲ. ಇಲ್ಲಿ ನೋಡು, ನಾನು 1000 ಕಾರಣ ಹೇಳಿದ್ರು ನಾನು ಮಾಡಿದ್ದೆಲ್ಲನೂ ತಪ್ಪು. ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಈಗ ನಾನು ಬದಲಾಗಿದ್ದೀನಿ ಬೇಬಿ ಮಾ. ನಿನ್ ಜೊತೆ ಬದುಕಬೇಕು ಅಂತ ಆಸೆ ಇದೆ ಬೇಬಿ ಮಾ. ನನ್ನ ಕ್ಷಮಿಸ್ಬಿಡು ಬೇಬಿ ಮಾ. ಬೇಬಿ ಮಾ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಬೇಬಿ ಮಾ. ನನ್ನ ನಂಬು ಬೇಬಿ ಮಾ. ಅಯ್ಯೋ ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಬೇಬಿ ಮಾ. ನನ್ನ ಕ್ಷಮಿಸ್ಬಿಡು. ನಿನಗೆ ಕ್ಷಮೆ ಅನ್ನೋದೇ ಇಲ್ಲ ಕಣೋ. ಬೇಬಿ ಮಾ ನನ್ನ ನಂಬು ಬೇಬಿ ಮಾ. ನಾನು ಸತ್ಯ ಹೇಳ್ತೀನಿ ಬೇಬಿ ಮಾ. ಅವಾಗಿಂದ ಹೇಳ್ತಾ ಇದ್ದೀನಿ, ನಿಂತ್ಕೋತೇ ಇಲ್ವಾ ಬೇಬಿಮಾ? ಬೇಬಿಮಾ ಇಲ್ಲಿ ನೋಡು, ನಾನು ಹೇಳೋದು ಕೇಳು ಬೇಬಿಮಾ. ಬೇಬಿಮಾ ನಾನು ಹೇಳೋದು ಕೇಳು, ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳೋದು ಕೇಳು ಬೇಬಿಮಾ. ಬೇಬಿಮಾ ನಿಂತ್ಕೋ ಬೇಬಿಮಾ, ನಾನು ಹೇಳೋದು ಕೇಳು ಬೇಬಿಮಾ. ಬೇಬಿಮಾ ನೀನು ಇಲ್ದೇ ಇರೋ ಜೀವನ ನೆನ್ಸ್ಕೊಳಕ್ಕೂ ಆಗೋದಿಲ್ಲ ಬೇಬಿಮಾ. ಬೇಬಿಮಾ ನಿನ್ಗೋಸ್ಕರ ನಾನು ಏನು ಮಾಡೋಕ್ಕೂ ತಯಾರಿದ್ದೀನಿ ಬೇಬಿಮಾ. ಅಮ್ಮ ಬೇಬಿಮಾ ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ ಬೇಬಿಮಾ, ಸ್ವಲ್ಪ ಕೇಳು ಬೇಬಿಮಾ. ಬೇಬಿಮಾ ಇಲ್ಲಿ ನೋಡು ಸಾಕು ನಿಲ್ಸು. ಈ ಬೆಟ್ಟ ಬಿಟ್ಟು ನೀನು ಎಲ್ಲೂ ಹೋಗಕ್ಕಾಗಲ್ಲ ನನ್ನ ಮೀರಿ. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ ಪ್ಲೀಸ್ ಬೇಬಿಮಾ, ಪ್ಲೀಸ್. ನಿನ್ನನ್ನೇ ನಂಬಿ ಬಂದ ನನ್ನ ಗೀತನ ಸಾಯಿಸ್ಬಿಟ್ಟಲ್ಲ. ಏನೋ ಬಿಟ್ರೆ ಅದನ್ನೇ ಮಾತಾಡ್ತಾನೆ ಇರ್ತೀಯ. ಹೌದು ನಾನು ಪೋರ್ಕಿನೇ ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನನ್ನ ಜೊತೆ ಬಂದಿದ್ದೆಲ್ಲ ಹುಡುಗಿರು ಒಳ್ಳೆಯವ್ರಾ? ಏನ್ ಸಾಚಾನಾ? ಆಸೆ ಕಣೆ ಆಸೆ, ಬರೀ ಆಸೆ ಅಲ್ಲ ದುರಾಸೆ. ಅದಕ್ಕೆ ತಾನೇ ಒಬ್ಬ ಹುಡುಗನ್ ನೋಡಿದ ತಕ್ಷಣ ಅಂತ ಬರ್ತಾರೆ. ಇಲ್ಲಿ ನೋಡು, ಅವ್ರಿಗೇನು ಆಸೆ ಐತೋ ಅದನ್ನ ನನ್ನಿಂದ ಪಡ್ಕೊಂಡ್ರು, ನನಗೇನು ಅಗತ್ಯ ಐತೋ ಅದನ್ನ ಅವರಿಂದ ಪಡ್ಕೊಂಡೆ ಅಷ್ಟೇನೆ. ಹೆಣ್ಮಕ್ಳನ್ನ ಪ್ರೀತಿ ಹೆಸರಲ್ಲಿ ಅವ್ರ ಅಶ್ಲೀಲ ವಿಡಿಯೋ ಎಲ್ಲ ತೆಗೆದು ಹಣ ಸಂಪಾದಿಸೋ ಪೊರ್ಕಿ ನೀನು. ನಿನ್ನಂತವ್ರೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ? ಬೇಮ ಇಲ್ಲಿ ನೋಡು, ನಾನು ಮಾತಾಡಿದೆಲ್ಲ ತಪ್ಪು ಬೇಮ. ಇಲ್ಲಿ ನೋಡು ಬೇಮ, Tell her to give me back. Give the bag now. Give me the bag. Give me the bag. Otherwise I'll shoot you. ಅಯ್ಯೋ ಬಾ ಹೋಗೋಣ. ಅಯ್ಯೋ ಒಬ್ಬನೇ ಒಬ್ಬ ಪೊಲೀಸ್ ಬಂದಿರೋದು, ಅವ್ನು ಹೇಗಾದ್ರೂ ಸಾಯಿಸ್ಬಿಡ್ತೀನಿ. ನಾವಿಬ್ರು ಇಲ್ಲಿ ಓಡೋಗಿ ಸಂತೋಷವಾಗಿ ಬದುಕೋಣ. ಬೇಬಿಮಾ ನಾನು ಎತ್ತು. ನೀನು ಮನುಷ್ಯನ ಮೃಗನ? ಜೀವನದಲ್ಲೇ ಬದಲಾಗಲ್ಲ ಕಣೋ. ಪದೇ ತಪ್ಪು ಮಾಡ್ತಿರ್ತೀಯ. ನಿನ್ನ ಈ ಜೀವನಕ್ಕೆ ಕಾಮವರೆಗೂ ಈ ಪವಿತ್ರವಾದ ಪ್ರೀತಿನ ಹಾಳು ಮಾಡ್ಬಿಟ್ಟಲ್ಲೋ. ನೀನ್
ಏನ್ ಬೇಕಾದ್ರೂ ಬೈಯಿ ಬೇಬಿಮ್ಮ, ನಾವಿಲ್ಲ ಹೋಗೋಣ ಬಾ ಬೇಬಿಮ್ಮ. ನಾನು ಹೇಳೋದನ್ನ ಕೇಳು ಬೇಬಿಮ್ಮ. ಬೇಬಿಮ್ಮ, ಬೇಬಿಮ್ಮ, ಏನ್ ಬೇಕಾದ್ರೂ ಮಾಡು ಬೇಬಿಮ್ಮ. ಆದ್ರೆ ನಾನು ಹೇಳೋದನ್ನ ಕೇಳಿಸ್ಕೊ ಬೇಬಿಮ್ಮ. ಆದ್ರೆ ನಾನು ಬದಲಾಗಿದ್ದೀನಿ ಬೇಬಿಮ್ಮ. ಹೋಗ್ಬಿಡೋಣ ಬಾ ಅಮ್ಮ. ಆ ಆ ಯಾರ ನೀನು? ನಮ್ಮಿಬ್ರು ಮಧ್ಯದಲ್ಲಿ ನೀನ್ ಅನ್ಕೊ ಬಂದೆ? ನೀನು ಒಬ್ಬ ಪೊಲೀಸ್ ಅಲ್ಲ, 1000 ಜನ ಪೊಲೀಸ್ ಬಂದ್ರು ಅವಳು ನನಗೆ ಬೇಕು ಕಣ. ಅವಳಿಂದ ನನ್ನ ಯಾರಾದ್ರೂ ದೂರ ಮಾಡಕ್ ಬಂದ್ರೆ ಬೇಬಿ ಬಾ, ನನ್ನ ಒಂದೇ ಒಂದ್ಸಾರಿ ಕ್ಷಮಿಸ್ಬಿಟ್ಟೆ ಅಂತ ಹೇಳು ಬೇಬಿ ಬಾ. ಬೇಬಿ ಬಾ, ಬೇಬಿ ಬಾ, ಬೇಬಿ ಬಾ, ಬೇಬಿ ಬಾ.